ಆನಂದ ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೀಗ ಪ್ರಶಾಂತನಾಥ್ ಕೂಡ ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಮಂಜುನಾಥ್ ಜಾರ್ಜ್ ಮನೆ ಹತ್ರ ಇದ್ದೀರಿ ಅಂದ್ಕೊಳ್ತೀನಿ. ಒಂದು ರೀತಿಯ ತುರ್ತು ಸಭೆಯನ್ನು ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಹೌದು ಹೌದು ಅಜಿತ್. ಯಾರ್ಯಾರಿದ್ದಾರೆ ಒಳಗೆ? ಹೌದು, ಇಲ್ಲಿ ಸಚಿವ ಜಾರ್ಜ್ ಅವರಿದ್ದಾರೆ, ಅದರ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ, ಮಹದೇವಪ್ಪ ಅವರಿದ್ದಾರೆ, ಪೊನ್ನಣ್ಣ ಇದ್ದಾರೆ, ಭೈರತಿ ಸುರೇಶ್ ಅವರು ಇದ್ದಾರೆ, ಮಹದೇವಪ್ಪ ಇದ್ದಾರೆ. ಸೊ ಎಲ್ಲರೂ ಕೂಡ ಆಪ್ತರು ಅಂತ ಅವರ ಜೊತೆಯಲ್ಲಿ ಬಂದಿದ್ದಂಥ ಎಲ್ಲ ಸಚಿವರು ಕೂಡ ಈಗ ಇಲ್ಲಿ ಸೇರಿರುವಂಥದ್ದು. ಅಂದರೆ ಸುಮಾರು 5.5 ಗಂಟೆಗಳ ಕಾಲ ನಡೆದಂಥ ಸಭೆಯಲ್ಲಿ ಏನಾಯಿತು ಔಟ್ಕಮ್ ಅನ್ನುವಂಥದ್ದು ಬಹುತೇಕ ಇಲ್ಲಿ ಚರ್ಚೆ ಆಗುತ್ತೆ. ಅದಕ್ಕೆ ಸಿ ಎಂ ಅವರು ಕೊಟ್ಟಂಥ ಉತ್ತರ ಇರ್ಬೋದು, ಅಥವಾ ಅವರು ಕೇಳಿದ ಪ್ರಶ್ನೆಗಳಿರ್ಬೋದು, ಅಥವಾ ಮುಂದಿನ ತಂತ್ರಗಾರಿಕೆ ಇರ್ಬೋದು, ಅವೆಲ್ಲವೂ ಕೂಡ ಬಹುತೇಕ ಆಪ್ತರ ಜೊತೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಹಿನ್ನೆಲೆಯಲ್ಲೇ ಈಗ ದೆಹಲಿಯ ಸುಂದರ್ ನಗರ್ನಲ್ಲಿರುವಂಥ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಆರಂಭ ಕೂಡ ಆಗಿರುವಂಥದ್ದು ಅಜಿತ್. ಒಳಗಡೆ ಏನಾಯಿತು ಅನ್ನುವುದರ ಬಗ್ಗೆ ಹೊರಗೆ ಏನಾದರೂ ಗುಸುಗುಸು ಆದರೂ ಕೇಳಕ್ಕೆ ಸಿಗ್ತಿದೆಯಾ? ರಾಜ್ಯಸಭೆ ವಿಧಾನ ಪರಿಷತ್ ಚರ್ಚೆ ಆಯಿತು ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು. ಸಾಕಷ್ಟು ತುಂಬ ಜನ ಅದನ್ನು ಕೇಳಿಸ್ಕೊಂಡು ನಗ್ತಾರೆ. ಅವು ಅದರಲ್ಲಿ ಎರಡು ಮಾತಿಲ್ಲ, ನಗೋದ್ರಲ್ಲಿ ಮತ್ತು ಹಾಸ್ಯ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಇಷ್ಟು ಬಹುದೊಡ್ಡವಾಗಿರುವಂತಹ ಮತ್ತು ಒಂದು ಗೊಂದಲ ಇದೆ. ಆ ಗೊಂದಲವನ್ನು ತಿಳಿಗೊಳಿಸಿ ಅಂತ ಇಡೀ ಕಾಂಗ್ರೆಸ್ ಬಂದು 10 ಬಾರಿ ಭೇಟಿ ಮಾಡಿ ನಮ್ಮ ಗೊಂದಲ ಕ್ಲಿಯರ್ ಮಾಡಿ, ಲೀಡರ್ಶಿಪ್ಪ ಮಗದೊಂದ ನೀವೇನು ಕ್ರಮ ತಗೊಳ್ತಿರೋ ತಗೊಳ್ಳಿ ಅಂತ ಎಲ್ಲ ಹೇಳಿದ ಬಳಿಕವೂ, ಬೆಳಿಗ್ಗೆಯಿಂದ 5.5 ತಾಸು ಚರ್ಚೆ ಆದ ಬಳಿಕವೂ ಇಂಥದ್ದೊಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಬಂದು ಕೊಟ್ಟರೆ ಇದು ಹಾಸ್ಯಾಸ್ಪದ ಅನ್ನೋದೇ ಬೇರೆ ದಾರಿ ಇಲ್ಲ. ಅದರಲ್ಲೂ ಒಂದಷ್ಟು ಷರತ್ತು, ಏನೋ ಮತ್ತೆ ಕ್ವಶನ್ ಕೇಳಬೇಡಿ ಅನ್ನೋವಂಥ ಷರತ್ತು ಕೂಡ ನಮ್ಮ ಸುರ್ಜೇವಾಲಾ ಅವರು ಆರಂಭದಲ್ಲಿ ಹಾಕಿದ್ರು. ಆದರೆ ಅವರ ಇವತ್ತಿನ ಸಭೆಗೂ ಸುದ್ದಿಗೋಷ್ಠಿಗೂ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಇತ್ತು. ಬಟ್ ಉಳಿದಂತೆ ಬೆಳಗ್ಗೆಯಿಂದಲೂ ಕೂಡ ಆಗಿರುವಂಥ ಚರ್ಚೆ ಅದೇ, 1-to-1 ಚರ್ಚೆಗಳಾಯಿತು ರಾಹುಲ್ ಗಾಂಧಿ ಮತ್ತು ಇವರ ನಡುವೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸಭೆ ಮುಗಿದ ಬಳಿಕವೂ ಕೂಡ ಸಿಎಂ ಅಲ್ಲಿಂದ AICC ಕಚೇರಿಯಿಂದ ಎಲ್ಲರೂ ಹೊರಟ ಮುಖ್ಯಮಂತ್ರಿಗಳು AICC ಕಚೇರಿಯಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗ್ತಾರೆ, ಏರ್ಪೋರ್ಟ್ನಿಂದ ಬೆಂಗಳೂರು ವಿಮಾನ ತಗೊಳ್ತಾರೆ ಅಂತ ಮಾಹಿತಿಗಳ ಬಂದವು. ಆದರೆ ಅವರು ಹೋಗಿದ್ದು KJ ಜಾರ್ಜ್ ಅವರ ಮನೆಗೆ. ಅಲ್ಲಿ ಆಪ್ತ ಸಚಿವರುಗಳನ್ನು ತುರ್ತಾಗಿ ಸಭೆಗೆ ಕರೆದಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರ್ನಾಟಕ ಭವನಕ್ಕೆ ಬಂದರು. ಅಲ್ಲಿ ಅವರನ್ನು ಮಾತನಾಡಿಸುವುದಕ್ಕೆ ಪ್ರಯತ್ನಿಸಿದ ಮಾಧ್ಯಮದವರ ಮೇಲೆ ಹೆಚ್ಚು ಕಡಿಮೆ ಸಿಟ್ಟಾದಂಗಿದ್ದರು. ಲಿಫ್ಟ್ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ರೇಗ್ತಾರೆ DK ಶಿವಕುಮಾರ್ ಅವರು. ಇದರ ಅರ್ಥ ಏನು? ಆನಂದ, ನಿಮ್ಮ ಮಾಹಿತಿಗಳು ಏನಾಗಿದೆ ಒಳಗೆ AICC ಆಫೀಸ್ನಲ್ಲಿ ಏನಾಯಿತು? ಅಜಿತ್, ಇವತ್ತು ಬೆಳಿಗ್ಗೆ ಸುದೀರ್ಘವಾಗಿ ನಡೆದಿರ್ತಕ್ಕಂಥ ಒಟ್ಟಾರೆ ಚರ್ಚೆಯ ಔಟ್ಕಮ್ ಅಂದರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಮತ್ತು ಯಾವ ವಿಚಾರದ ಬಗ್ಗೆ ಯಾರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು, ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಾಯಕತ್ವ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ಆಗಬೇಕಾಗಿತ್ತು ಅನ್ನುವಂಥ ಕೂಗೇನಿತ್ತು, ಕೂಗಿನ ಹಿನ್ನೆಲೆಯಲ್ಲಿ ಸಭೆ ಮಾಡಿದರು. ಸಭೆ ಆದಾಗ ಸಹಜವಾಗಿಯೇ ಎಲ್ಲರ ಅಭಿಪ್ರಾಯಗಳನ್ನು ಪಡೆದ ನಂತರದಲ್ಲಿ ಹೈಕಮಾಂಡ್ನ ಒಲವು ಏನಿದೆ, ಹೈಕಮಾಂಡ್ನ ಪ್ರಸ್ತಾಪಗಳಿದೆ, ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಟಚ್ ಮಾಡಿದ್ದಾರೆ. ಆದರೆ ಯಾವುದೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ನಾಯಕತ್ವ ಬದಲಾವಣೆಗೆ ನಾವು ಸಹಮತದಲ್ಲಿದ್ದೇವೆ ಮತ್ತು ಅದನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅನ್ನೋದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು CM ಅವರಿಗೆ ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರರ ಬೇಡಿಕೆಯಂತೆ ನಿಮ್ಮ ಬೇಡಿಕೆ ಥರನೇ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ನಾವು ಆರಂಭಿಕವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಅನ್ನೋದನ್ನು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ಇವತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರಗಳಾಗಿಲ್ಲ. ಇದು ಮತ್ತೆ ಒಂದು ಸಭೆಯಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು ಅಲ್ವೇ ಅಲ್ಲ. ಯಾಕೆಂತಂದರೆ ಇದು 4-5 ಸಭೆಗಳಾಗತ್ತೆ. ಯಾಕೆಂದರೆ ನೆಕ್ಸ್ಟ್ ಈಗ ರಾಜ್ಯಸಭಾ ಚುನಾವಣೆ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಿಮಗಿರೋ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಕಮ್ಯುನಿಕೇಟ್ ಆಗಿದೆ. ನಾಯಕತ್ವ ಬದಲಾವಣೆ DK ಶಿವಕುಮಾರ್ ಖುಷಿಯಾಗಿರ್ಬೇಕಾಗಿದೆ. ಹಾಗಂತೇಳಿ ತಕ್ಷಣದಲ್ಲೇ ಆಗಿಲ್ಲ, ಅಥವಾ ಇವರು ನಾಯಕತ್ವ ಸಂಬಂಧ ಬಗ್ಗೆ ಈಗಲೇ ನಿರ್ಧಾರ ಮಾಡ್ತೇವೆ, ಇನ್ನು 15 ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ತೀರ್ಮಾನ ಆಗಿಲ್ಲ. ತೀರ್ಮಾನ ಆದ್ರೆ ತಾನೇ ಖುಷಿ ಆಗೋದು. ಈಗಾಗಲೇ 2.5 ವರ್ಷಗಳಾದ ನಂತರದಲ್ಲಿ ನವೆಂಬರ್ 21ರಿಂದ ಪ್ರಯತ್ನಗಳು ನಡೆದಿದೆ. ಬೇರೆ ಬೇರೆ ಸ್ವರೂಪದಲ್ಲಿ ಹೈಕಮಾಂಡ್ಗೆ ಹೇಳೋದನ್ನು ಹೇಳಿದಾಗ ಆದರೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿಲ್ಲ. ಒಂದು ಆರಂಭಿಕವಾಗಿರ್ತಕ್ಕಂಥ ಸಭೆ ಆಗಿದೆ, ಒಂದು ಎಲ್ಲರನ್ನೂ ಸೇರಿ ಒಳಗೊಂಡಿರ್ತಕ್ಕಂಥ ಸಭೆ ಆಗಿರ್ತಕ್ಕಂಥ ಒಂದು ಆಶಾದಾಯಕ ಬೆಳವಣಿಗೆ. ಆದರೆ ನಿರ್ಧಾರ ಆಗದೇ ಇರತಕ್ಕಂಥ DK ಶಿವಕುಮಾರ್ ಬೇಸರ ಇದ್ದಂಗಿದೆ. ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ರಾಜ್ಯಸಭಾ ಚುನಾವಣೆ ಮೇಲೆ ಇಫೆಕ್ಟ್ ಆಗುತ್ತೆ.
ಒಂದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾರಕವಾದ ತೀರ್ಮಾನ ಆಗಿದ್ದೆ ಆದರೆ ಅವರು ಯಾವ ರಾಜ್ಯಸಭೆಯ 5ನೇ ಅಭ್ಯರ್ಥಿಗೆ ಬೆಂಬಲ ಕೊಡ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆದರೆ ರಾಜಕಾರಣದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾಕಂದರೆ 5ನೇ ಅಭ್ಯರ್ಥಿ ಬರುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಪಕ್ಷವು ಕೂಡ ಎಲ್ಲವನ್ನೂ ಕೂಡ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ರಾಜ್ಯಸಭಾ ಚುನಾವಣೆ ಆದ ಬಳಿಕ ಮತ್ತೊಂದು ಸುದಿನ ಸಭೆ ಆಗತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯವರಿಗೆ ಏನು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದೇವೆ ಅನ್ನುವಂಥ ಆ ವಿಚಾರ ಪ್ರಸ್ತಾಪ ಮಾಡಿದ್ದು ಎಲ್ಲ ಒಂದು ಕಡೆ ಬೇಸರ ಕಾರಣ ಆಗಿರ್ಬೋದು. ಆ ಕಾರಣಕ್ಕಾಗಿ ಎಲ್ಲೂ ರಿಯಾಕ್ಟ್ ಮಾಡದೆ ಒಂದು ರೀತಿ ಮುಗುಮ್ಮಲ್ಲಿ ಬಂದು ಜಾರ್ಜ್ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡ್ತಾ ಇರುವಂಥ ಮಾಹಿತಿ ಬರ್ತಾ ಇದೆ. ಆಪ್ತರೊಂದಿಗೆ ಚರ್ಚೆ ಮಾಡ್ತಿದ್ದಾರೆ. ಯಾರು ಅವರೊಂದಿಗೆ HAL ಏರ್ಪೋರ್ಟ್ ನಿನ್ನೆ ಯಾರು ಸಂಜೆ 7 ಗಂಟೆಗೆ ಹೋಗಿದ್ರು ಅವ್ರ ಜೊತೆನೇ ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಏನೇ ನಿರ್ಧಾರ ಆದರೂ ಕೂಡ ತೀರ್ಮಾನವನ್ನು ತಿಳಿಸಲಿಕ್ಕೆ ಸಮಯಾವಕಾಶವನ್ನು ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಆಪ್ತರೊಂದಿಗೆ ಚರ್ಚೆ ಮಾಡಿ ತಮ್ಮ ನಿರ್ಧಾರವನ್ನು ಹೈಕಮಾಂಡ್ಗೆ ತಿಳಿಸಬೇಕಾಗಿದೆ. ಅಂದರೆ ಟಚ್ ಮಾಡಲಾಗಿದೆ. ಆ ಟಚ್ ಮಾಡಿದ್ದಕ್ಕೆ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಮತ್ತು ಒಂದಷ್ಟು ಕಾಲ ಹೇಗೆ ಇದರಿಂದ ಬಚಾವಾಗ್ತಕ್ಕಂಥ ತೀರ್ಮಾನ ಮಾಡಬೇಕು ಎಲ್ಲದೂ ಕೂಡ ಚರ್ಚೆ ಆಗುತ್ತೆ. ಆ ಕಾರಣಕ್ಕೆ ಆಪ್ತರೊಂದಿಗೆ ಸಮಾಲೋಚನೆ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಒಬ್ಬರನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಇದ್ದಾರೆ ಮತ್ತು ಆಪ್ತ ಶಾಸಕರು ಕೂಡ ಇದ್ದಾರೆ. ಹಾಗಾಗಿ ಸಭೆಯಲ್ಲಿ ಏನು ಔಟ್ಕಮ್ ಬರುತ್ತೆ ಅಂತಕ್ಕಂಥ ವೇಟ್ ಮಾಡಬೇಕಾಗಿದೆ ನಾವು. ಅಂದರೆ ಇದು ವಿಷಯ ಟಚ್ ಮಾಡಿದಾರಷ್ಟೇ, ಅದರ ಮೊಡ್ಯಾಲಿಟೀಸ್ ಏನು ಅರ್ಥ, ಮೊಡ್ಯಾಲಿಟೀಸ್ ಏನು ಡಿಸ್ಕಸ್ ಆಗಿಲ್ಲ ಅಂತೀರಾ? ಅಲ್ಲ, ಮುಂದೇನು ಮುಂದೇನಾಗುತ್ತೆ ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಯಾವಾಗ ನಾವು ಈ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೇವೆ, ಅದರ ಇಫೆಕ್ಟ್ ಏನಾಗುತ್ತೆ, ನೀವು ಏನು ತ್ಯಾಗಕ್ಕೆ ರೆಡಿ ಆಗಬೇಕು ಅಥವಾ ಪಕ್ಷ ಕೊಡ್ತಕ್ಕ ಸೂಚನೆಯನ್ನು ಹೇಗೆ ಫಾಲೋ ಮಾಡಬೇಕು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ವ್ಯತಿರಿಕ್ತವಾದ ಪರಿಣಾಮಗಳಾಗದ ಹಾಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇವೆಲ್ಲವೂ ಕೂಡ ಕ್ಲಿಯರ್ ಆಗಬೇಕಾಗತ್ತೆ. ಒಮ್ಮೆ ಕುರುಬ ಮುಖ್ಯಮಂತ್ರಿ ತೆಗೆದ್ರು ಅನ್ನುವ ಕಾರಣಕ್ಕಾಗಿ ಅದರ ಇಫೆಕ್ಟ್ ಬೇರೆ ರೀತಿಯ ಪರಿಣಾಮಗಳು ಬೀರಿದೆ ಆದರೆ ಭಾಳ ಗಂಭೀರ ಆಗುತ್ತೆ. ಹಾಗಾಗಿ ಅವೆಲ್ಲವನ್ನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಹಿಂದ ಸಮುದಾಯ ನಮಗೆ ಗೊತ್ತಿರೋ ಹಾಗೆ ಈಗ ಬಾಗಲಕೋಟೆ ಚುನಾವಣೆಯಲ್ಲಿ ಎಲ್ಲ ಪ್ರಯತ್ನದ ಭಾಗವಾಗಿಯೂ ಕೂಡ ಇಷ್ಟು ಮಾರ್ಜಿನಲ್ಲಿ ಗೆಲ್ಲಲಿಕ್ಕೆ ಯಾಕೆ ಸಾಧ್ಯ ಅಂತಕ್ಕಂಥ ವಿಶ್ಲೇಷಣೆಗಳಾಗಿದ್ದಾವೆ. ಅಹಿಂದ ವರ್ಗ ಫ್ರಂಟ್ ಲೈನ್ ನಿಂತು ವೋಟ್ ಹಾಕಿದ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಅಂತರದ ಜಯ ಆಗಿದೆ ಅಂತಕ್ಕಂಥದ್ದು ಉಪಚುನಾವಣೆ ಜೊತೆಗೆ ಈ ಒಂದು ಫ್ಯಾಕ್ಟ್ರಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಅಹಿಂದ ವರ್ಗವನ್ನು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಆ ಕಾರಣಕ್ಕಾಗಿ ಎಲ್ಲೂ ಡಿಸ್ಟರ್ಬ್ ಆಗದಾಗೆ ಒಂದು ನಿರ್ಧಾರಕ್ಕೆ ಬರಬೇಕಾದ ಹಿನ್ನೆಲೆಯಲ್ಲಿ ಆರಂಭಿಕವಾದ ಹೆಜ್ಜೆಯನ್ನು ಹೈಕಮಾಂಡ್ ಇಟ್ಟಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಅಂದರೆ ಡಿ ಕೆ ಶಿವಕುಮಾರ್ ಇವತ್ತೇ ಎಲ್ಲ ಫೈನಲ್ ಆಗಿಬಿಡಬೇಕು ಅಂತ ಇತ್ತಾ? ಇವತ್ತು ಫೈನಲ್ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅಷ್ಟೊಂದು ಸಿಟ್ಟಾದ್ರೆ ಡಿ ಕೆ ಶಿವಕುಮಾರ್, ಅಷ್ಟು ಅಪ್ಸೆಟ್ ಆದ್ರ? ಇಲ್ಲ, ಈ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾಗಿ ತೀರ್ಮಾನ ಏನಿರುತ್ತೆ ಅಂತಕ್ಕಂಥ ಒಂದು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅದು ಹೇಳಿಲ್ಲ. ಆ ಕಾರಣಕ್ಕಾಗಿ ಒಂದಷ್ಟು ಬೇಸರ ಆಗಿದೆ. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ರೀತಿಯನ್ನು ನೋಡ್ತಾ ಇದ್ರೆ ಏನೂ ಆಗದೇ ಇದ್ದಾಗ ಎಲ್ಲೋ ಒಂದು ಕಡೆ ಅದನ್ನು ಕೆಣಕುವಂಥ ಪ್ರಯತ್ನ ಮಾಧ್ಯಮ ಮಾಡಿದಾಗ ಸಹಜವಾಗಿ ರಿಯಾಕ್ಟ್ ಆಗಿದ್ದಾರೆ ಅವರು. ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಧಾನಸೌಧ ಆದಿಯಾಗಿ ಬೇರೆ ಬೇರೆ ಕಡೆ ಡಿ ಕೆ ಶಿವಕುಮಾರ್ ಸಂದರ್ಭಕ್ಕೆ ಅನುಗುಣವಾಗಿ ಈ ರಿಯಾಕ್ಟ್ ಮಾಡಿದ ಉದಾಹರಣೆಗಳಿದ್ದಾವೆ. ಇವತ್ತು ಕೂಡ ದೆಹಲಿಯಲ್ಲಿ ಆಗಿರ್ತಕ್ಕಂಥದ್ದೇ. ಅಂದರೆ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಾಗ ಅದಷ್ಟು ಭಾಳ ಬೇಸರದಿಂದ ಆಕ್ರೋಶಭರಿತವಾಗಿ ರಿಯಾಕ್ಟ್ ಮಾಡಿದ ಕಾಣುತ್ತೆ. ಅಂದರೆ ಅಲ್ಲಿಗೆ ಅವರಿಗೆ ಬೇಸರ ಇದೆ, ಅತೃಪ್ತಿ ಇದೆ. ಇವತ್ತು ನಡೆದಿರತಕ್ಕಂಥ ಮಾತುಕತೆ ನನಗೆ ಇಷ್ಟ ಆಗಿಲ್ಲ ಅಂತಕ್ಕಂಥ ಒಟ್ಟಾರೆ ಮೂರ್ತ ರೂಪ ಅಂದರೂ ಕೂಡ ತಪ್ಪಾಗಲಾರ್ದು. ಎಸ್, ಪ್ರಶಾಂತ್, ಏನಾಗಿದೆ ಅಂತ ಮಾಹಿತಿ? ಎಲ್ಲ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕೂಡಿಸ್ಕೊಂಡು ಚರ್ಚೆ ಆಗಿದೆ. ಓಕೆ, ಬಟ್ ಯಾವುದೇ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ಗೆ ಉಭಯ ನಾಯಕರು ಕೂಡ ತಯಾರಾದಂತೆ ಇಲ್ಲ. ಹೀಗಾಗಿ ನನಗನ್ಸುತ್ತೆ ಮಾತುಕತೆ ಇಸ್ ಇನ್ಕನ್ಕ್ಲೂಸಿವ್. ಓಕೆ ಓಕೆ, ನಾವೀಗ ಡಿ ಕೆ ಶಿವಕುಮಾರ್ ಅವ್ರದ್ದೇ ನೋಡ್ತಾ ಇದ್ದೀವಿ. ಹೌದು, ಒಂದು ನನಗನ್ಸುತ್ತೆ ಎರಡು ರೀತಿ ಇರ್ಬೋದು. ಒಂದು, ಅವರು ನಿರ್ಣಯಗಳಿಂದ ಸಿಟ್ಟಾಗಿರ್ಬೋದು. ಎರಡನೇದು, ಹೈಕಮಾಂಡ್ ಹೇಳಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳಿಗೆ ನೀವು ಮಾತಾಡಬೇಡಿ ಅಂತಕ್ಕಂಥ ಆ ಸಾಧ್ಯತೆನೂ ನಾವು ಅಲ್ಲಗಳೆಯುವಂತಿಲ್ಲ. ರೈಟ್. ಹೀಗಾಗಿ ಮೀಟಿಂಗ್ ಈಸ್ ಇನ್ಕನ್ಕ್ಲೂಸಿವ್. ಎಲ್ಲ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಅಂದರೆ ಏನು ಅನ್ನುವ ಚರ್ಚೆ ಬರುತ್ತೆ. ಹೌದು ಹೌದು. ಸೊ ಲಿಟ್ರಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಹೈಕಮಾಂಡ್ ನಡೆಸಿದೆ. 5-6 ಗಂಟೆ ಚರ್ಚೆ ನಡೆಯೋದಂದರೆ ಸಾಮಾನ್ಯ ಅಲ್ಲ. ಹೌದು. ಅಲ್ಲೇನು ನೀವು 3 ವರ್ಷ ಹಂಗೆ ಮಾಡಿದ್ವಿ, ಗ್ಯಾರಂಟಿ ಮಾಡಿದ್ವಿ, ಎಷ್ಟೊತ್ತು ಹೇಳ್ತೀರಾ? ಒಂದು ಅರ್ಧ ಗಂಟೆ ಪ್ರೆಸೆಂಟೇಷನ್ ಕೊಡ್ಬೋದು. ಅದಾದಮೇಲೆ ನಿಶ್ಚಿತವಾಗಿ ನಾಯಕತ್ವ, ಸಂಪುಟ ಪುನಾರಚನೆ ಇವೆಲ್ಲ ಚರ್ಚೆಗಳು ಬಂದೇ ಬರುತ್ತೆ. ಬಟ್ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದರು ಸಂಪುಟ ಪುನಾರಚನೆ ಚರ್ಚೆ ನಡೆದಿಲ್ಲ. ರಾಜ್ಯಸಭೆ ವಿಧಾನ ಪರಿಷತ್ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದರು. ಕೆ ಸಿ ವೇಣುಗೋಪಾಲರ ಆ ಹೇಳಿಕೆ ಸ್ಪಷ್ಟ. ಯಾವತ್ತೂ ಮೀಡಿಯಾದಲ್ಲಿ ಏನು ಹೇಳಲ್ವೋ ಅದೇ ನಡೆದಿರುತ್ತೆ ಅಂತಕ್ಕಂಥ ನಮ್ಮ ಒಂದು ಕನ್ವೆನ್ಷನಲ್ ವಿಸ್ಡಮ್ ಪ್ರಕಾರ ಚರ್ಚೆ ಕರ್ನಾಟಕದ ಕಾಂಗ್ರೆಸ್ನ ಭವಿಷ್ಯದ ಕುರಿತಂತೆಯೇ ನಡೆದಿದೆ. ಎಸ್. ಬಟ್ ಹೈಕಮಾಂಡ್ ಏನು ಮನಸ್ಸಿನಲ್ಲಿ ಅಂದ್ಕೊಂಡಿತ್ತು
ಎರಡು ಸಂಗತಿಗಳ ಅಜಿತ್. ಈಗ ಮನಸ್ಸಿನಲ್ಲಿ ಅಂದ್ಕೊಂಡಿತ್ತು ಅಂತ ಅನ್ಕೋಣ, ಒಂದೇನೋ ಇಲ್ಲಪ್ಪ ನೀವು ರಾಜ್ಯಸಭೆಗೆ ಬನ್ನಿ ಅಂತ ಏನೋ ಕರೆದ್ರು, ಅದರ ಅರ್ಥ ಯು ಶುಡ್ ಸ್ಟೆಪ್ ಡೌನ್ ಅಂತ. ಹೌದು. ಸೊ ಹೈಕಮಾಂಡ್ ಕೂಡ ಎಕ್ಸ್ಪ್ಲಿಸಿಟ್ಲಿ ಅದನ್ನು ಹೇಳಿಲ್ಲ. ಅದು ಡಿ ಕೆ ಶಿವಕುಮಾರ್ಗೆ ಸಿಟ್ಟು ಬಂದಿದೆ ಅಂತ. ಹಾಂ, ಯಾಕಂದರೆ ನೋಡಿ, ಹೈಕಮಾಂಡ್ದು ಸಮಸ್ಯೆ ಇರ್ತವೆ. ನೀವು ಎಕ್ಸ್ಪ್ಲಿಸಿಟ್ಲಿ ಹೇಳಿದ ನಂತರ ಸಿದ್ದರಾಮಯ್ಯನವರು ಒಪ್ಕೊಳ್ಳದೆ ಬೆಂಗಳೂರಿಗೆ ವಾಪಸ್ ಬಂದರು ಅಂತಂದರೆ ನಾಳೆ ಯಾಕೆ ಅವರು ಹೈಕಮಾಂಡ್ನ ಡಿಕ್ಟೇಟನ್ನು ಒಪ್ತಾರೆ? ಕರೆಕ್ಟ್. ಸೊ ಆದರೆ ಹೈಕಮಾಂಡ್ ಎಲ್ಲೂ ಕೂಡ ನಮ್ಮ ಅಭಿಪ್ರಾಯ ಹಿಂಗಿದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ನನಗೆ ಕೊಡಲೇಬೇಕು ಅವಕಾಶ, ನನಗೆ ನೀವು 2023 ಹೇಳಿದ್ರಿ, ನೀವು ಹೇಳಿದ್ರಿ ಅಂತ ನಾನು ಒಪ್ಕೊಂಡಿದ್ದೆ. ಈಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾತಿನಿಂದ ಹಿಂದೆ ಸರಿಬಾರದು ಅನ್ನೋದನ್ನು ಹೈಕಮಾಂಡ್ಗೆ ಅವರೇನು ಮಾಧ್ಯಮಗಳ ಎದುರುಗಡೆ ಗುಮ್ಮಾಗಿ ಹೇಳ್ತಿದ್ರು, ಅದನ್ನು ಹೈಕಮಾಂಡ್ ಎದುರುಗಡೆ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನನಗನ್ಸುತ್ತೆ ಅಜಿತ್, ಯಾವುದೇ ನಿರ್ಣಯಕ್ಕೆ ಬರುವಲ್ಲಿ ಐದರ್ ಹಿಂಗೆ ಅಥವಾ ಐದರ್ ಹಿಂಗೆ ಹೈಕಮಾಂಡ್ ನಿರ್ಣಯಕ್ಕೆ ಬಂದಂತೆ ಕಾಣ್ತಿಲ್ಲ. ಮೀಟಿಂಗ್ ಈಸ್ ಇನ್ಕನ್ಕ್ಲೂಸಿವ್. ಇನ್ನೊಂದು ಸುತ್ತು 2 ಸುತ್ತಿನ ಚರ್ಚೆಗಳು ನಡಿಬೇಕಾಗತ್ತೆ. ಹೆಂಗೆ ಚರ್ಚೆ ಹೋಗುತ್ತೆ ವಿ ಡೋಂಟ್ ನೋ. ಈ ಮೀಟಿಂಗಿಂದ ಎರಡೂ ಬಣಗಳು ಖುಷಿಯಾಗಿಲ್ಲ. ಹೌದು. ಇದೊಂದು ಬಹಳ ಒಂದು ಆಶ್ಚರ್ಯಕರವಾದ, ನನ್ನನ್ನು ಎದುರು ಕೂಡಿಸ್ಕೊಂಡು ನಾಯಕತ್ವ ಬದಲಾವಣೆ ಚರ್ಚೆ ಮಾಡಿದ್ರು ಅನ್ನುವುದೇ ಸಿದ್ದರಾಮಯ್ಯನವ್ರಿಗೆ ಸಿಟ್ಟು ಬಂದಿರುತ್ತೆ. ಇಷ್ಟೆಲ್ಲ ಮಾಡಿ ಸಭೆ ಮಾಡಿ ಒಂದು ಡಿಸಿಷನ್ಗೆ ಬರಲಿಲ್ಲ ಅನ್ನೋ ಡಿ ಕೆ ಶಿವಕುಮಾರ್ಗೆ ಸಿಟ್ಟಾಗಿರುತ್ತೆ. ಅಂದರೆ ಹೈಕಮಾಂಡ್ ಅಲ್ಲಿ ಕೊಡ್ತಂಥ 4 ಜನ ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ಹೇಳ್ಬೋದಾ? ಇದನ್ನ ಅಲ್ಲ, ಹ್ಯಾಂಡಲ್ ಮಾಡಲಿಲ್ಲ ಅಂತಲ್ಲ, ಹೈಕಮಾಂಡ್ ಒಂದು ಏನಂತಾರೆ ಫ್ರಂಟ್ ಫುಟ್ಟಲ್ಲಿ ಆಡ್ತಿಲ್ಲ. ಅವ್ರು ಬ್ಯಾಕ್ ಫುಟ್ಟಲ್ಲಿ ಆಡ್ತಿದ್ದಾರೆ. ಯೂಶ್ವಲಿ ಹೈಕಮಾಂಡ್ಗಳು ಫ್ರಂಟ್ ಫುಟ್ಟಲ್ಲಿ ಆಡ್ತಾರೆ. ಹೌದು. ಯಾಕಂದರೆ ಹೈಕಮಾಂಡ್ನ ಅಥಾರಿಟಿ ಗೊತ್ತಾಗೋದು ಯಾವಾಗ? ಕರೆಕ್ಟ್. ಹೈಕಮಾಂಡ್ ಏನು ಆರ್ಬಿಟ್ರೇಷನ್ ಅಥಾರಿಟಿ ಅಲ್ಲ ಅದು. ಹೈಕಮಾಂಡ್ ಈಸ್ ಅಥಾರಿಟಿ ಟು ಗಿವ್ ಡಿಕ್ಟೇಷನ್ಸ್. ಕರೆಕ್ಟ್. ಬಟ್ ಹಂಗೆ ಅನ್ನಿಸ್ತಾ ಇಲ್ಲ ಈ ಸಭೆಗಳನ್ನು ನೋಡಿದರೆ. ಈ ಸಭೆಗಳನ್ನು ನೋಡಿದರೆ ಒಂದು ಆರ್ಬಿಟ್ರೇಷನ್ನ ಪ್ರಯತ್ನ ನಡೆದಿದೆ. ನಾನು ಆ ಕಡೆನೂ ಇಲ್ಲ, ಹೈಕಮಾಂಡ್ಗೂ ಏನು ಸಮಸ್ಯೆ ಇದೆ, ನಾವು ಎರಡೂ ಕಡೆ ಇಲ್ಲ ಅನ್ನೋದನ್ನು ಕೂಡ ತೋರಿಸುವ ಪ್ರಯತ್ನ ಹೈಕಮಾಂಡಿಂದ ನಡೀತಾ ಇದೆ. ಹೀಗಾಗಿ ಉಭಯ ನಾಯಕರು ಕೂಡ ಖುಷಿ ಇಲ್ಲ. ಎಸ್, ಉಭಯ ನಾಯಕರಲ್ಲಿ ಅಂದರೆ ಈಗ ಐದರ್ ಹೆಂಗಿರುತ್ತೆ ಹೈಕಮಾಂಡ್ನ ನಿರ್ಣಯಗಳು, ಒಬ್ರಿಗೆ ಅನುಕೂಲ ಇರುತ್ತೆ, ಇನ್ನೊಬ್ರಿಗೆ ಪ್ರತಿಕೂಲ ಇರುತ್ತೆ. ಬಟ್ ಈ ಮೀಟಿಂಗ್ ಇಬ್ಬರಿಗೂ ಕೆಟ್ಟವರಾಗಕ್ಕೆ ತಯಾರಿಲ್ಲ. ಇವರು ಕೆಟ್ಟವರಾಗಕ್ಕೆ ತಯಾರಿಲ್ಲ. ಒಂದು ಹಿಂಗೆ ಮಾಡಿ, ನಾಳೆನೇ ಮಾಡಿ, ನಾಡಿದ್ದೇ ಮಾಡಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇಲ್ಲ. ಬಟ್ ನನಗೊಂದು ಅನಿಸುತ್ತೆ ಅಜಿತ್, ಅಂದರೆ ನನಗೊಂದು ಬೆಳಗ್ಗೆಯಿಂದ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಜೂನ್ 18ಕ್ಕೆ ಇಟ್ಕೊಂಡು ಈಗ ಮಾಡಬೇಕಾಗಿತ್ತು. ಇವರು ಈ ಸಭೆ ಈಗ ನಡೆಸಬೇಕಿತ್ತ ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ನನ್ನನ್ನು ಕಾಡ್ತಿದೆ ಅಲ್ವಾ? ಹೌದು. ಯಾಕಂದರೆ ಯಾರು ಒಬ್ಬರು ಮುನಿಸ್ಕೊಂಡ್ರೂ ಕೂಡ ಉಲ್ಟಾ ಹೊಡಿ. ಈಗ 2019ರಲ್ಲಿ ಏನಾಯ್ತು ರೀ, ಲಿಟ್ರಲಿ ಏನಾಯಿತು? JDS ಸರ್ಕಾರ ಹೆಂಗೆ ಹೋಯಿತು? ಕಾಂಗ್ರೆಸ್ನ ಬೆಂಬಲ ಇಲ್ಲದೆ JDS ಸರ್ಕಾರ ಹೋಗ್ಬಿಡ್ತಾ? ಎಲ್ರಿಗೂ ಗೊತ್ತಿರುವಂಥ ವಿಷಯ ಏನಾಯಿತು ಅಂತ ಅಲ್ವಾ? ಹೀಗಿರುವಾಗ ಈಗ ಇನ್ನೂ ಎಷ್ಟು ದಿನ? ಇವತ್ತು 26, ಇನ್ನೂ 22 ದಿನಕ್ಕೆ ನಿಮಗೆ ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ನ ಚುನಾವಣೆ ಇದೆ. ಈಗ ಈ ಸಭೆ ಕನ್ಕ್ಲೂಸಿವ್ ಆಗಿ ಅಥವಾ ಒಂದೇನೋ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದರೂ ಕೂಡ ಐ ಥಿಂಕ್ ಇವತ್ತು ಸಂಜೆ ಒಳಗಡೆ ನಿರ್ಣಯ ಇದು 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 ಹೀಗೆ ವಿಳಂಬ ಮುಂದುವರಿತಾ ಇರುತ್ತೆ. ವಾಟ್ ನೆಕ್ಸ್ಟ್? ಮುಂದೇನಿಗೆ? ಇನ್ನೊಂದು ಸುತ್ತಿನ ಸಭೆ ಇನ್ನೊಂದು ವಾರ ಆದಮೇಲೆ ಹಂಗ ಅಲ್ಲ, ನಾಳೆ ಇವತ್ತು ವಾಪಸ್ ಬಂದರೆ ವಾಪಸ್ ಬರ್ತಾರಂತ ಆನಂದೇನಂತೆ? ಎಸ್, ಈಗ ಅವರು ಸೀದಾ ಏರ್ಪೋರ್ಟ್ಗೆ ಹೋದ್ರು, ಬಂದೇ ಬಿಡ್ತಾರೆ ಬೆಂಗಳೂರಿಗೆ ಅಂದರು. ಆ್ಯಕ್ಚುಲಿ ಎಲ್ಲವೂ ಆಗಿದ್ರೆ 2 ತಾಸಲ್ಲಿ ಮೀಟಿಂಗ್ ಮುಗಿದಿದ್ದ ಇದ್ರೆ ಮಧ್ಯಾಹ್ನ ಜಾರ್ಜ್ ಅವ್ರ ನಿವಾಸದಲ್ಲಿ ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು. ಊಟ ಆದ ನಂತರ ಮುಖ್ಯಮಂತ್ರಿಗಳು ವಾಪಸ್ ಬರಬೇಕು. ಯಾಕಂದ್ರೆ ನಾಳೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಸೇರಿದಾಗ ಬೇರೆ ಬೇರೆ ಕಾರ್ಯಕ್ರಮ ನಿಗದಿ ಆಗಿತ್ತು. ಮತ್ತು 2 KPCCಯಲ್ಲಿ ಪಂಡಿತ್ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಿಗದಿಯಾಗಿದೆ. ಅಲ್ಲಿ DCM CM ಎಲ್ಲ ಇರಬೇಕು ಅಂತ TP ರೆಡಿ ಆಗಿತ್ತು. ಎಲ್ಲವೂ ಆಗಿದ್ರೆ ಜಾರ್ಜ್ ಅವ್ರ ನಿವಾಸದಲ್ಲಿ ಮಧ್ಯಾಹ್ನ ಊಟ ಮಾಡಿ ವಾಪಸ್ ಜಾರ್ಜ್ ಅವ್ರ ನಿವಾಸಕ್ಕೆ ಹೋಗಲಿಲ್ಲ. ಹಾಗಾಗಿ ಈಗ ಹೋಗಿದ್ದಾರೆ ಅಂತ 9:30 ಒಳಗಡೆ ಎಲ್ಲವೂ ಕೂಡ ಕನ್ಕ್ಲೂಡ್ ಆದರೆ ಅವ್ರು 9:00 ವಾಪಸ್ ಬರಬೇಕು ಅಂತಕ್ಕಂಥ ಈಗಿರ್ತಕ್ಕಂಥ ಮಾಹಿತಿ. ಬರ್ತಾರೆ ಅನ್ನುವಂಥದ್ದು ಈಗ ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. 9:30 ಒಳಗಡೆ ಎಲ್ಲ ಆದರೆ ಬಂದೇ ಬರ್ತಾರೆ. ಅದು ಶಿವಕುಮಾರ್ ಅವರು CM ಅವರು ಬರ್ತಾರೆ, ಆದರೆ DK ಶಿವಕುಮಾರ್ದು ಕ್ಲಾರಿಟಿ ಇಲ್ಲ. ಯಾಕೆಂದರೆ ಅವರು ಬರೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬೆಳಿಗ್ಗೆ ಬರ್ತಾರೆ ಅನ್ನೋಂಥ ಮಾಹಿತಿಗಳು ಕೂಡ ಇದೆ. ಆದರೆ ಒಂದಂತೂ ಸ್ಪಷ್ಟ, ಈ ಸಭೆ ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ, ಇನ್ನೂ ಕೆಲವು ಸಭೆಗಳು ಆಗ್ಲಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇರೋದು. ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ದೆಹಲಿಯಲ್ಲಿ ಇರ್ತಕ್ಕಂಥ ನಾಯಕರ ಪ್ರಕಾರ ಈ ಸಭೆ ಇನ್ನು ಕೆಲವೇ ದಿನಗಳ ನಂತರದಲ್ಲಿ ಮುಂದುವರೆದ ಸಭೆಗಳಾಗತ್ತೆ. ಸಭೆಯ ನಂತರದಲ್ಲಿ ಕೆಲವೊಂದು ತೀರ್ಮಾನ ಆಗುತ್ತೆ. ಇವತ್ತು ಯಾವುದೂ ತೀರ್ಮಾನ ಆಗಿಲ್ಲ ಅನ್ನೋಂಥ ಮಾಹಿತಿಗಳು ಈಗ ಬರ್ತದೆ. ನಾಳೆ ಸಭೆ ಮುಂದುವರಿಬಹುದು. ಇವತ್ತು CM DCM ಅಲ್ಲೇ ಇರ್ತಾರೆ ಅನ್ನೋದು ಒಂದು ಇದೆ.
ಆ ರೀತಿಯಾಗಿದೆ. ಯಾಕಂದರೆ ಹಾಗಂತೇಳಿ ನಿಗದಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕಡ್ಡಾಯ ಹಾಜರಾತೇನಿಲ್ಲ. ಅವರು ನಾಳೆಯೂ ಕೂಡ ಇರ್ಬೋದು ಸಾಧ್ಯತೆಗಳು ಇದೆ. ನೀವು ಗಮನಿಸಿದ್ರೆ ವೇಣುಗೋಪಾಲ್ ಅವ್ರದ್ದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳಿ ನಾಳೆ ಮತ್ತವ್ರು ಈ ರೀತಿ ಸಭೆಗಳನ್ನು ನಡೆಸೋಕ್ಕಾಗಲ್ಲ. ಅವರು ಸ್ಟೇಟ್ಮೆಂಟೇ ಇತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಅಂತ. ಎಸ್. ಸೊ ನಾಳೆ ಏನು ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಕೆಲವು ಈ ಅಪಾಯಿಂಟ್ಮೆಂಟ್ ಜುಲೈ 5ಕ್ಕೆ ಇನ್ನೊಂದು ಸಭೆ ಅಂತೇನೋ ಇನ್ನೊಂದು ಮಾತು ಬರ್ತಾ ಇದೆ. ಸಭೆ ನಡೀತಿದ್ದಾಗ ಅಂದರೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಅಂದರೆ 3:40 ಸುಮಾರಿಗೆ ಒಂದು ಆ ರೀತಿಯಾಗಿರೋ ಮಾಹಿತಿ ಬಂತು. ಜೂನ್ 5ಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ಬಂತು. ಆದರೆ ವಾಸ್ತವದಲ್ಲಿ ಈ ಸಭೆ ಆಗಿರ್ತಕ್ಕಂಥ 4ನೇ ಫ್ಲೋರಲ್ಲಿ, ಹೋಗಿರ್ತಕ್ಕಂಥ ಎಲ್ಲರಿದ್ದು 3ನೇ ಫ್ಲೋರಲ್ಲಿ. ಹೌದು ಹೌದು. ಹಾಗಾಗಿ 4ನೇ ಫ್ಲೋರ್ ಇದ್ದಂಥ 6 ಜನರೇ ಬಂದು ಹೇಳಬೇಕು, ಕೆಳಗಡೆ ಬಂದು ಹೇಳಬೇಕು. ಹಾಗಾಗಿ ಅದು ಆ ದಿನಾಂಕ ನಿಗದಿ ಮಾಡಿದ್ದಾರೆ ಜೂನ್ 5ಕ್ಕೆ ಅನ್ನುವಂಥದ್ದು ಕೂಡ ಕ್ಲಾರಿಟಿ ಇರಲಿಲ್ಲ. ಆದರೆ ಅವು ಸಹಜವಾಗಿ ಚರ್ಚೆ ಆಯಿತು. ಆದರೆ ಮತ್ತೆ ಸಭೆ ಜೂನ್ 5ಕ್ಕೆ ಅನ್ನೋದು ಕ್ಲಾರಿಟಿ ಇಲ್ಲ. ಬಟ್ ಇವತ್ತು ಮುಖ್ಯಮಂತ್ರಿಗಳು ಈಗ ಆಪ್ತರ ಸಭೆಯ ಬಳಿಕ ಅವರು ಏನು ಕಂಟೆಂಟ್ ಕೊಡ್ತಾರೆ, ಅವರು ಏನು ಕಂಟೆಂಟನ್ನು ಹೇಳ್ಬೋದು, ಅದರ ಮೇಲೆ ಯಾವಾಗ ಸಭೆ ನಡೆಯುತ್ತೆ ಅಥವಾ ಯಾವಾಗ ಸಭೆ ನಡೆಸೋದ್ರ ಬಗ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಥವಾ ಯಾವ ವಿಚಾರ ಚರ್ಚೆ ಆಯಿತು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ಕಾಯಬೇಕಾಗತ್ತೆ. ಅರ್ಧ ಗಂಟೆ 1 ತಾಸಲ್ಲಿ ಎಲ್ಲವೂ ಕೂಡ ಕ್ಲಾರಿಟಿ ಬರುತ್ತೆ. ಮಂಜು, ಡಿ ಕೆ ಶಿವಕುಮಾರ್ ಎಲ್ಲಿದ್ದಾರೆ? ಕರ್ನಾಟಕ ಭವನನ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ? ಅಜಿತ್, ಈಗ ಕರ್ನಾಟಕ ಭವನಕ್ಕೆ ಈಗಷ್ಟೇ ರೀಚ್ ಆದರೂ ಮತ್ತು ಅವರು ಮಾಧ್ಯಮಗಳಿಗೆ ಇದೆಲ್ಲ ಮಾಡಿದ್ದು ಕೂಡ ನಾವು ನೋಡಿದ್ವಿ. ಬೇಸರದಿಂದ ಸಿಟ್ಟಿನಿಂದ ಮಾಡಿದರು. ಬೆಳಗ್ಗೆಯಿಂದಲೂ ಕೂಡ ಮೊನ್ನೆಯಿಂದಲೂ ಕೂಡ ಅವ್ರ ಸಿಟ್ಟು ಮುಂದುವರೆದಿತ್ತು. ಅವ್ರನ್ನ ಕರೆದಿಲ್ಲ, ಫಸ್ಟ್ ಅವರಿಗೆ ಕರೆದ್ರು CM ಅವರಿಗೆ ಅನ್ನೋವಂಥದ್ರಿಂದ ಹಿಡಿದು ಇವತ್ತಿನವರೆಗೂ ಅವ್ರದ್ದೊಂದು ಬೇಸರ ಹಂಗೆ ಕಂಡು ಬರ್ತಾನೆ ಇದೆ, ಕ್ಯಾಮ್ರಾ ಕಂಡಂಗೆಲ್ಲ. ಸೊ ಈಗಷ್ಟೇ ಕರ್ನಾಟಕ ಭವನದಲ್ಲಿ ಇದ್ದಾರೆ. ಅವರ ಜೊತೆಯಲ್ಲಿ ಡಿ ಕೆ ಸುರೇಶ್ ಅವರಿದ್ದಾರೆ, ಮತ್ತು ರಂಗನಾಥ್ ಅವರಿದ್ದಾರೆ, ರವಿ ಅವರು MLC ರವಿ ಅವರು ಇದ್ದಾರೆ. ಉಳಿದಂತೆ ಬಾದರ್ಲಿ ಅವರು ಇದ್ದಾರೆ. ಅವರ ಯಂಗ್ ಟೀಮ್ ಏನಿತ್ತು ಅವ್ರ ಜೊತೆಯಲ್ಲಿ ನಿಂತಿದ್ದಾರೆ. ಹ್ಯಾರಿಸ್ ಅವರು ಬಂದಿದ್ದರು, ಅವರು ಕೂಡ ಜೊತೆಯಲ್ಲಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋದರು AICC ಕಚೇರಿಯಿಂದ ನೇರವಾಗಿ ಕರ್ನಾಟಕ ಭವನಕ್ಕೆ. ಅಲ್ಲಿ ಕೂತು ಅವರ ಬೆಂಬಲಿಗರ ಜೊತೆ ಒಂದು ಸಭೆ ಮಾಡುವ, ಸಭೆ ಮೀನ್ಸ್ ಎಲ್ಲರೂ ಕೂತು ಏನಾಯಿತು ಅನ್ನೋವಂಥದ್ದು ಒಂದು ಚರ್ಚೆ ಆಗಬಹುದು. ಇಲ್ಲಿ CM ಅವರ ಹೇಗೆ ತಮ್ಮ ಆಪ್ತರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೋ ಅಲ್ಲೂ ಕೂಡ ಆಪ್ತರೊಂದಿಗೆ ಚರ್ಚೆ ಮಾಡಬಹುದು. ಆದರೆ ಅದರ ಸಾರ ಏನಾಯಿತು ಅಂತ ಫುಲ್ ಚರ್ಚೆ ಮಾಡ್ತಾರಾ ಅಥವಾ ಇಲ್ವಾ, ಏನು ಎಷ್ಟು ಹೇಳಬೇಕು ಅಷ್ಟೇ ಹೇಳ್ತಾರಾ ಅನ್ನೋವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಾಗತ್ತೆ. ಮುಖ್ಯಮಂತ್ರಿಗಳು 8:15 ದೆಹಲಿಯಿಂದ ಬೆಂಗಳೂರಿಗೆ ಹೊರಡ್ತಾರೆ. ಈಗಷ್ಟೇ ಖಚಿತಗೊಂಡ ಸುದ್ದಿ. ಇವತ್ತೇ ವಾಪಸ್ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 8:15 ದೆಹಲಿಯಿಂದ ಬೆಂಗಳೂರಿನ ಕಡೆ ಹೊರಡ್ತಾರೆ. ಆಪ್ತ ಸಚಿವರ ಜೊತೆಗೆ KJ ಜಾರ್ಜ್ ಅವರ ದೆಹಲಿ ಮನೆಯಲ್ಲಿ ಸಭೆ ನಡೀತಾ ಇದೆ. AICC ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನಡೆದ ಬೆಳವಣಿಗೆಗಳನ್ನು ಮುಖ್ಯಮಂತ್ರಿಗಳು ಆಪ್ತರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕರ್ನಾಟಕ ಭವನದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲಿಗೆ ಹೋಗುವುದಕ್ಕಿಂತ ಮೊದಲು ನಡೆದ ಘಟನೆಯನ್ನ ನೀವು ನೋಡ್ತಾ ಇದ್ದೀರಿ. ತೀವ್ರ ಅಸಮಾಧಾನಿತರಾಗಿದ್ದರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಅದೇ ಲಿಫ್ಟ್ನಲ್ಲಿ DK ಸುರೇಶ್, NA ಹ್ಯಾರಿಸ್, ಬಸನಗೌಡ ಬಾದರ್ಲಿ ಎಲ್ಲರೂ ಇದ್ರು. ತೀವ್ರ ಅಸಮಾಧಾನಿತರಾಗಿದ್ದರು. ಪ್ರಶಾಂತ್, ಬರ್ತಾ ಇರುವ ಸುದ್ದಿಗಳನ್ನು ನೋಡ್ತಾ ಇದ್ರೆ DK ಶಿವಕುಮಾರ್ ಅವರ ಈ ಅಸಮಾಧಾನ ನನಗೆ ಲಾಜಿಕಲ್ ಅನ್ನಿಸ್ತಾ ಇಲ್ಲ. ಅರೆ, ಯಾವ ಚರ್ಚೆ ಶುರು ಆಗಬೇಕು ಅಂತ ತಿಂಗಳುಗಟ್ಟಲೆ ಒದ್ದಾಡಿದ್ರು, ಯಾಕೆ ಶುರುವಾಯ್ತು ರೀ? ಅಲ್ಲ, ಈ ಸಿಟ್ಟನ್ನೇ ನೀವು ನಿರ್ಣಯ ಅಂತ ತಗೋಬೇಡಿ. ಅನೇಕ ಬಾರಿ ಏನಾಗುತ್ತೆ, ಬೆಳಿಗ್ಗೆಯಿಂದ ಮ್ಯಾರಥಾನ್ ಡಿಸ್ಕಷನ್ಸ್ಗಳು ನಡೆದಾಗ ನೀವು ಅವ್ರ ಕಡೆಯಿಂದ ಯೋಚನೆ ಮಾಡಿ, ರಾಜಕಾರಣಿಗಳ ಕಡೆಯಿಂದ. ಓಕೆ, ನೀವು ಹಿಂಗೆ ಮುಖಕ್ಕೆ ಲೋಗೋ ಹಾಕಿದಾಗ ಆ ಕಾರಣಕ್ಕೆ ನ್ಯಾಚುರಲಿ ಸಿಟ್ಟು ಬರುತ್ತೆ. ಅವ್ರು ಲಿಫ್ಟಲ್ಲಿ ಲೋಗೋವನ್ನು ಪಕ್ಕಕ್ಕೆ ತಳ್ಳಿದ್ರು ಅನ್ನೋದು ಕಾರಣಕ್ಕೋಸ್ಕರ ಅವ್ರು ಸಿಟ್ಟಾಗಿದ್ದಾರೆ, ಅವ್ರ ಪರವಾಗಿ ಏನೂ ಆಗಿಲ್ಲ ಅಂತಕ್ಕಂಥದ್ದೇನೆ ಅನ್ಕೋಬೇಕಿಲ್ಲ.
ಸಿದ್ದರಾಮಯ್ಯನವರು ಕೂಡ ಅವರು ಏನು ಭಾರಿ ಖುಷಿಯಲ್ಲಿರಲಿಲ್ಲ. ಹೌದು, ಖುಷಿಯಲ್ಲಿರಲಿಲ್ಲ. ಅವರು ಏನು ಭಯಂಕರ ಖುಷಿಯಲ್ಲಿದ್ದರು ಅನ್ನುವ ರೀತಿಯಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ. ಸಿದ್ದರಾಮಯ್ಯ ವಿಚಿತ್ರ ನೋಡಿ, ಮೀಟಿಂಗ್ ಮುಗಿದು ಹೆಚ್ಚು ಕಡಿಮೆ 2 ತಾಸು ಆಗ್ಲಿಕ್ಕೆ ಬಂತು, 1 ಗಂಟೆ 50 ನಿಮಿಷ ಆಯಿತು. ಇಬ್ಬರು ಅಕ್ಕಪಕ್ಕದಲ್ಲಿದ್ದವ್ರಿಗೂ ಪೂರ್ತಿ ಮಾಹಿತಿ ಇಲ್ಲ. ಅನೇಕರಿಗೆ ನಾನು ಹೇಳ್ಬಿಡ್ತೇನೆ, ಅಂದರೆ ಪತ್ರಕರ್ತರ ಫಸ್ಟ್ ಲೇಯರ್ ಆಫ್ ಇನ್ಫಾರ್ಮೇಷನ್ ಅಕ್ಕಪಕ್ಕದಲ್ಲಿದ್ದವರಿಂದ ಬರುತ್ತೆ. ಆಮೇಲೆ ನಾವು ಹಾರ್ಸಸ್ ಇಮಿಡಿಯೇಟ್ ಏನು ಬಂದು ನಮ್ಗೆ ಫೋನ್ ಮಾಡಿ ಹೇಳಲ್ಲ ಯಾರು. ಹೌದು. ಬಟ್ 2 ಗಂಟೆ ಆಯಿತು, ಇನ್ನೂ ಯಾವುದೇ ಸ್ಪಷ್ಟತೆ ಯಾರಿಗೂ ಇಲ್ಲ. ಅದರ ಅರ್ಥ ನನಗನ್ಸುತ್ತೆ ಅಜಿತ್, ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ನಲ್ಲಿ ಒಂದು ವಿಸ್ತೃತ ಚರ್ಚೆ ನಡೆದಿದೆ. ಅದು ನೋಡಿ, DK ಶಿವಕುಮಾರ್ ದೃಷ್ಟಿಯಿಂದ ನೋಡೋದಾದರೆ ಅಜಿತ್, ಹೈಕಮಾಂಡ್ DK ಶಿವಕುಮಾರ್ ಏನು ಹೇಳ್ತಿದ್ರು ಆ ಸ್ಟೆಪ್ಪಿಗೆ ಬಂದು ತಲುಪಿದೆ. ಹೌದು. ಒಂದು ವೇಳೆ ಏನೂ ನಿರ್ಣಯ ತೆಗೆದುಕೊಳ್ಳಬೇಕಾಗಿಯೇ ಇರದೇ ಇದ್ದರೆ ಹೈಕಮಾಂಡ್ ಈ ಸಭೆಯೇ ಕರೀತಾ ಇರಲಿಲ್ಲ. ಕರೆಕ್ಟ್. ಅಂದರೆ ಯಥಾಸ್ಥಿತಿಯ ಮುಂದುವರಿಕೆ ಅಂತಕ್ಕಂಥದ್ದೇ ಹೈಕಮಾಂಡ್ ಮನಸ್ಸಿನಲ್ಲಿದ್ದರೆ ಹೈಕಮಾಂಡ್ ಈ ಸಭೆಯನ್ನೇ ಯಾಕೆ ಕರಿಬೇಕಾಗ್ತಿತ್ತು? ಅದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಮುಂಚೆ. ಈಗ ನಾನೊಂದು ಲಾಜಿಕ್ ಹೇಳಿದೆ, ರಾಜ್ಯಸಭೆ ವಿಧಾನ ಪರಿಷತ್ ಮುಂಚೆ ಬೇಕಿತ್ತ ಅಂತ. ಇನ್ನೊಂದು ಲಾಜಿಕ್ಕು ತೆಗೆದುಕೊಳ್ಳಿ ನೀವು. ನಾವು ಏನನ್ನೂ ಮಾಡದೇ ಇದ್ರೆ ರಾಜ್ಯಸಭೆ ವಿಧಾನ ಪರಿಷತ್ತಲ್ಲಿ ಸಪೋರ್ಟೇಜ್ ಆದರೆ ಕರೆಕ್ಟ್. ಹೈಕಮಾಂಡ್ ದೃಷ್ಟಿಯಿಂದ ಆ ಲಾಜಿಕ್ ಕಾಯೋಷ್ಟು ಕಾದ್ವಪ್ಪ, ನೀವೇನು ಕರೀಲಿಲ್ಲ, ನಾವು ನಮ್ಮ ದಾರಿ ನಾವು ನೋಡ್ಕೊಂಡ್ವಿ ಅಂತ ಜನ MLA ಗಳು ಒಂದು ಝಲಕ್ ತೋರಿಸಿದ್ರಪ್ಪ. ಈಗ ಸರ್ಕಾರ ಹಂಗೆ ಹಿಂಗೆ ಮಾಡ್ಲಿಕ್ಕೆ BJPಯ ಬೆಂಬಲ ಇರಲಿಕ್ಕಿಲ್ಲ. ಒಂದು ರಾಜ್ಯಸಭಾ ಸೀಟ್ ಬರುತ್ತಂದ್ರೆ ಅವ್ರು ಮಾಡ್ತಾರಲ್ಲ, ಯಾಕೆ ಮಾಡಲ್ಲ? ಹೌದು, ಅವ್ರ ಹತ್ರ ಆಕ್ಸೆಸ್ ಓಟ್ ಬೇರೆ ಇದ್ದಾವೆ. ಹಾಗಾಗಿ ನನಗನ್ಸುತ್ತೆ ಈ ಸಭೆ ತರಾತುರಿಯಲ್ಲಿ ನಡೆದಿದ್ದೇ ರಾಜ್ಯಸಭೆಯಲ್ಲಿ ಏನೇ ಆಗಬಾರದು ಅಂತ. ಬಟ್ ಈ ಸಭೆಯ ಫಲಶ್ರುತಿ ರಾಜ್ಯಸಭೆಯಲ್ಲಿ ಏನಾಗುತ್ತಾ ವಿ ಡೋಂಟ್ ನೋ. ಬಟ್ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಜಿತ್, ಹೈಕಮಾಂಡ್ ಪೂರ್ಣ ಪ್ರಮಾಣದ ಫೋರ್ಸ್ ಹಾಕಿ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್, ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಆ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಇಲ್ಲ. ಮಾರುತೇಶ್ ಕೂಡ ನಮ್ಮನ್ನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಏನು ಹೇಳ್ತಾ ಇದ್ದಾವೆ ನಿಮ್ಮ ಸೋರ್ಸ್? ಹೆಂಗೆ ರೀಡ್ ಮಾಡಬೇಕಿದನ್ನು? ಮುಖ್ಯಮಂತ್ರಿಗಳ ಮುಖದಲ್ಲೂ ಖುಷಿ ಇಲ್ಲ, ಉಪಮುಖ್ಯಮಂತ್ರಿಗಳ ಮುಖದಲ್ಲೂ ಖುಷಿ ಇಲ್ಲ. ಅಂದರೆ ಇವತ್ತಿನ ಸಭೆ ಅವ್ರಿಗೂ ಫೇವರೇಬಲ್ ಆಗಲಿಲ್ಲ, ಇವ್ರಿಗೂ ಫೇವರೇಬಲ್ ಆಗಲಿಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಹಂಗಿದ್ರೆ ಏನಾಯ್ತು ಸಭೆಯಲ್ಲಿ? ಮಾರುತೇಶ್, ನಾನಿಲ್ಲಿ ಕುಳಿತುಕೊಂಡು ನಿನ್ನೆಯಿಂದ ನೀವೆಲ್ಲರ ಜೊತೆ ಮಾತಾಡಿ ಇಲ್ಲಿ ಲೈವ್ ಕೊಡ್ತಿರಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜು ನಾನು ಭಾಳ ಗಂಭೀರತೆಯಿಂದ ಗಮನಿಸ್ತಾ ಇದ್ದೀನಿ. ಬೀಟ್ ರಿಪೋರ್ಟರ್ ಕೂಡ ಬಹಳ ಮುಖ್ಯ ಆಗ್ತಾರಂತ ಇಂಥ ಸಂದರ್ಭದಲ್ಲಿ. ಅಲ್ಲ, ನಾವು ಈ ಮ್ಯಾರಥಾನ್ ಸಭೆ ಆಗಿದ್ ನೋಡಿ ಏನೋ ಒಂದು ತೀರ್ಮಾನ ಆಗೋಗ್ಬಿಡುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ವಿ, ಅಥವಾ ತೀರ್ಮಾನಗಳನ್ನಾದ್ರೂ ತಿಳಿಸಿ ಬಿಡ್ತಾರೆ ಖಡಕ್ ಆಗಿ CM DCMಗೆ ಅಂತ ಅನ್ಕೊಂಡಿದ್ವಿ. ಬಹುಶಃ ಮ್ಯಾರಥಾನ್ ಸಭೆಯ ಔಟ್ಪುಟ್ ಅನ್ನ ನೋಡಿದಾಗ, ನಾನು ಸಂಜೆ ಕೂಡ ಹೇಳ್ತಾ ಇದ್ದೆ, ನಿನ್ನೆ ಕೂಡ ಹೇಳಿದ್ದೆ, ಏನೇ ಪಾಸಿಬಿಲಿಟೀಸ್, ಏನೇ ಬದಲಾವಣೆ, ಏನೇ ಹೈಕಮಾಂಡ್ನ ಸೂತ್ರಗಳು CM DCM ಮುಂದೆ ಇಟ್ಟರೂ ಕೂಡ CM ಸಿದ್ದರಾಮಯ್ಯ ಕನ್ವಿನ್ಸ್ ಆಗದ ಹೊರತು ಯಾವ ಡಿಸಿಷನ್ಸು ಅಥವಾ ಪಾಸಿಬಿಲಿಟೀಸು, ಸೂತ್ರಗಳು ಮುಂದಕ್ಕೆ ಹೋಗಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಇತ್ತು. ಸೊ ಇವತ್ತಿನ ಸಭೆಯ ಔಟ್ಪುಟ್ಟನ್ನು ಗಮನಿಸಿದಾಗಲೂ ಕೂಡ CM ಸಿದ್ದರಾಮಯ್ಯ ಈ ತನಕ ಕನ್ವಿನ್ಸ್ ಆಗಿಲ್ಲ ಅನ್ನೋದು ಭಾಳ ಸ್ಪಷ್ಟ. ನಾಥು ಸರ್ ಹೇಳ್ತಾ ಇದ್ರು, ಪರಿಷತ್ತು ಮತ್ತು ರಾಜ್ಯಸಭೆ ಚುನಾವಣೆ ಮುಂದಿಟ್ಕೊಂಡು ಹೈಕಮಾಂಡ್ ಇಂಥದ್ದೊಂದು ಸರ್ಕಸ್ ಮಾಡಕ್ಕೆ ಹೊರಟಿರೋದ್ರು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ಸುತ್ತೆ ಅನ್ನೋದು. ಆದರೆ ಹೈಕಮಾಂಡ್ಗೆ ಈ ರಾಜ್ಯಸಭೆಯ ಆಪ್ಷನ್ ಬಿಟ್ಟು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಅವರಿಗೆ ನೆಕ್ಸ್ಟ್ ಏನು ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಏನೂ ಇಲ್ಲ. ಅವರಿಗೆ ಇರುವಂಥದ್ದು ರಾಜ್ಯಸಭೆಯ ಆಫರನ್ನು ಮಾಡುವಂಥದ್ದು ಮತ್ತು ರಾಜ್ಯಸಭೆಗೆ ನೀವು ಬನ್ನಿ, ರಾಷ್ಟ್ರೀಯ ರಾಜಕಾರಣಕ್ಕೆ ನಿಮ್ಮ ಅಗತ್ಯತೆ ಇದೆ, ನಿಮ್ಮ ಅನುಭವ, ನಿಮ್ಮ ಜ್ಞಾನ ಎಲ್ಲವೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಅವ್ರನ್ನ ಪ್ರಸ್ತಾಪ ಮಾಡಿ CM ಬಿಟ್ಟು ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳುವಂಥ ಆಪ್ಷನ್ ಇರೋದೇ ರಾಜ್ಯಸಭೆಯ ಈ ಚುನಾವಣೆ ಘೋಷಣೆ ಆಗಿರುವ ಕಾರಣಕ್ಕಾಗಿ. ಹಿಂದೆ ಎಲ್ಲ ಇಷ್ಟು ಡೆವಲಪ್ಮೆಂಟ್ ಆದಾಗ, MLAಗಳು ಡೆಲ್ಲಿಗೆ ಹೋದಾಗ ಯಾಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನ ಕರೀಲಿಲ್ಲ ಅಂತ ಹೇಳಿದ್ರೆ, CM ಅವರನ್ನ ನೀವು ಅಧಿಕಾರ ಬಿಡಿ ಅಂತ ಹೇಳಿದಾಗ ಅವರಿಗೆ ಪರ್ಯಾಯ ಏನು ಅನ್ನುವಂಥದ್ದನ್ನು ಹೇಳೋದಕ್ಕೆ ಹೈಕಮಾಂಡ್ನ ಮುಂದೆ ಯಾವ ಆಯ್ಕೆಗಳು ಕೂಡ ಇರಲಿಲ್ಲ. DK ಶಿವಕುಮಾರ್ ನೀವು ಮುಖ್ಯಮಂತ್ರಿ ಮಾಡಬೇಕು, ಹಾಗಾಗಿ ಕೆಳಗಿಳಿರಿ, ಆ ಒಂದು ವಾದವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಹೈಕಮಾಂಡ್ನ ಮುಂದೆ ರಾಜ್ಯಸಭೆ ಚುನಾವಣೆ ಘೋಷಣೆ ಆಗಿರುವ ಮುಂದಿಟ್ಕೊಂಡು ಕರೆದಿರೋದ್ರ ಉದ್ದೇಶ
ನಿಮಗೆ ರಾಜ್ಯಸಭೆಯನ್ನ ಕೊಡ್ತೀವಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ಬನ್ನಿ ಅನ್ನುವಂಥ ಆಹ್ವಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಆದರೆ ನಾವು ಮೊನ್ನೆ ಸಂಜೆ ಕೂಡ ಹೇಳ್ತಾ ಇದ್ವಿ, ಬೆಳಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಸಿದ್ದರಾಮಯ್ಯ ಏಕಾಏಕಿ ನಿರ್ಧಾರವನ್ನು ಪ್ರಕಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೂನ್ 8ರ ಒಳಗೆ ಸಿದ್ದರಾಮಯ್ಯ ತೀರ್ಮಾನ ಮಾಡಬೇಕು, ರಾಜ್ಯಸಭೆಗೆ ಹೋಗಬೇಕಾ ಬೇಡವಾ. ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗುವಂಥದ್ದನ್ನ ಕನ್ವಿನ್ಸ್ ಆದರೆ ಮಾತ್ರ ಮುಂದಿನ ಬೆಳವಣಿಗೆಗಳು ಅಥವಾ ಮುಂದಿನ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ತೀರ್ಮಾನಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಹೈಕಮಾಂಡ್ ನೇರವಾಗಿ ಮುಖ್ಯಮಂತ್ರಿಗಳನ್ನ ಇಲ್ಲ ನೀವು ಕೆಳಗಿಳಿರಿ ನಾವು ಮಾಡ್ತೀವಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇವತ್ತಿನ ಮಟ್ಟಕ್ಕೆ ಇಲ್ಲ. ಮತ್ತು ಸಿದ್ದರಾಮಯ್ಯನವರಂತ ನಾಯಕತ್ವ, ಅವರ ವರ್ಚಸ್ಸನ್ನ ಈ ರೀತಿಯಾಗಿ ಕಡೆಗಣಿಸೋದಕ್ಕೂ ಹೈಕಮಾಂಡ್ಗೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಇದೆ. ಹಾಗಾಗಿನೇ ಹೈಕಮಾಂಡ್ ಇಷ್ಟು ಸುದೀರ್ಘವಾದಂಥ ಮೀಟಿಂಗ್ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂತು? ಒಂದು, ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಿದ್ದರಾಮಯ್ಯ ಕನ್ವಿನ್ಸ್ ಆಗದ ಹೊರತು ಯಾವ ವಿಚಾರಗಳು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಅರಿವಿದೆ. ಸೊ ಒಂದು ಹೈಕಮಾಂಡ್ ಮಾಹಿತಿ ಪ್ರಕಾರ ಅಲ್ಲ, ಈಗ ಬೇರೆ ಹೈಕಮಾಂಡ್ಗೆ ಹೇಳೋದಕ್ಕೆ ಬೇರೆ ಆಪ್ಷನ್ ಇಲ್ಲ. ಸಿದ್ದರಾಮಯ್ಯ ಹೂ ಅಂತಾರ, ಹೂ ಅನ್ನೋದು ಸೆಕೆಂಡ್ರಿ. ಆದ್ರೆ ಹೈಕಮಾಂಡ್ ನಿಮ್ಮನ್ನು ಕೆಳಗಿಳಿಸ್ತೀವಿ ಅಥವಾ ನಿಮ್ಮನ್ನ ನೀವು ಸಿಎಂ ಸ್ಥಾನ ಬಿಡಬೇಕಾಗತ್ತೆ ಅನ್ನೋದಕ್ಕೆ ಪರ್ಯಾಯ ಏನು ಅನ್ನೋದು ಬೇಕಲ್ಲ. ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಸೈಲೆಂಟ್ ಆಗಂತೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ನಾಳೆ ಅವ್ರು ಸೈಲೆಂಟ್ ಆಗಿ ಕೂತ್ರು ಅಂದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತೂ ಇದ್ದೇ ಇದೆ. ಹಾಗಾಗಿ ಹೈಕಮಾಂಡ್ ಒಂದು ಆಪ್ಷನ್ ಅನ್ನ ಸಿಎಂ ಮುಂದೆ ಇಡೋದಕ್ಕೆ ಇರುವಂತದ್ದೇ ರಾಜ್ಯಸಭೆ. ಅದನ್ನು ಹೊರತುಪಡಿಸಿ ನೀವೇನೋ ಅವ್ರನ್ನ ಮಿನಿಸ್ಟರ್ ಆಗಿ ಮುಂದುವರಿರಿ ಅಥವಾ ನೀವು KPCC ತಗೊಳ್ಳಿ, ಇನ್ನೊಂದು ಅಥವಾ ನೀವು ಮಗನ ಸಚಿವರನ್ನ ಮಾಡ್ತೀವಿ, ಈ ತರದ ಆಪ್ಷನ್ಗಳನ್ನ ಸಿದ್ದರಾಮಯ್ಯ ಮುಂದೆ ಇಟ್ಟರೆ ಅವರ ಮುಖ್ಯಮಂತ್ರಿ ಹುದ್ದೆಗಿಂತ ಕೆಳ ದರ್ಜೆದಾಗತ್ತೆ. ಅವ್ರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಂದ್ರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ರಾಜ್ಯಸಭೆಗೆ ಬರಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ರಾಜ್ಯಸಭೆಯ ಆಪ್ಷನ್ ಅನ್ನ ಸಿಎಂ ಮುಂದೆ ಇಟ್ಟಿದ್ದಾರೆ. ಸಿಎಂ ತಮ್ಮ ನಿರ್ಣಯವನ್ನ ಹೇಳಿಲ್ಲ ಸಭೆಯಲ್ಲಿ, ತಮ್ಮ ಆಪ್ತರ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಬಂದ ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರಿಗೆ ಈ ಆಫರ್ನ ಇಟ್ಟಾಗ ಹಾಗಿದ್ರೆ ಕರ್ನಾಟಕದ ಸಿಎಂ ಯಾರು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. DK ಶಿವಕುಮಾರ, ಪರಮೇಶ್ವರ, ಮತ್ತೊಬ್ಬರ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ನಿಮ್ಮ ವಿಶ್ವಾಸವನ್ನ ತೆಗೆದುಕೊಂಡೇ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಿದ್ದಾರೆ. ಇದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ವಾಪಸ್ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಇದೆಲ್ಲ ನಿರ್ಧಾರಗಳು ನಿಮ್ಮನ್ನ ಹೊರತಾಗಿ ನಾವು ಮಾಡೋದಕ್ಕೆ ರೆಡಿ ಇಲ್ಲ, ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ತೀರ್ಮಾನಗಳನ್ನ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಕನ್ವೆ ಮಾಡಿದ್ದಾರೆ. ಏನೋ ನನಗೆ ತಾರ್ಕಿಕವಾಗಿ ಈ ಚರ್ಚೆ ಅಷ್ಟು ಡೀಟೇಲ್ ತನಕ ಹೋಗಿರಬಹುದು ಅಂತ ನನಗೆ ಏಕೋ ಕನ್ವಿನ್ಸ್ ಆಗ್ತಿಲ್ಲ. ಕ್ಯಾಬಿನೆಟ್ ಹೆಂಗಿರ್ಬೇಕು ಅನ್ನೋದರ ತನಕ ಈ ಚರ್ಚೆ ಹೋಗಿರ್ಲಿಕ್ಕಿಲ್ಲ. ಅಕಸ್ಮಾತ್ ಹಂಗಾಗಿದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿಯುವುದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದಾರೆ ಅಂತ ಮೆಸೇಜ್ ಕನ್ವೆ ಆಗ್ತಾ ಇತ್ತು. DK ಶಿವಕುಮಾರ್ಗೂ ಕನ್ವೆ ಆದಂಗೆ ಆಗ್ತಿತ್ತದು. ಅವರ ಬಾಡಿ ಲ್ಯಾಂಗ್ವೇಜು ಶಬ್ದಗಳನ್ನು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇಲ್ಲ. ಅಲ್ಲ ಸಿದ್ದರಾಮಯ್ಯನವರು ಅಂದ್ರೆ ನಾನು ಹೇಳಿದ್ರೆ ನೆಕ್ಸ್ಟ್ ಏನು ಅನ್ನೋದ್ರ ಕುತೂಹಲಗಳು ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಈ ಪ್ರಶ್ನೆಗಳನ್ನು ಅವರು ಹೈಕಮಾಂಡ್ನ ಮುಂದೆ ಕೇಳಿದ್ದಾರೆ, ಯಾರು ಇರ್ತಾರೆ ಏನ್ ಕತೆ ಅಂತ. ಅದೆಲ್ಲವನ್ನು ನಿಮ್ಮ ವಿಶ್ವಾಸದ ಮೇಲೆಯೇ ನಾವು ಮಾಡ್ತೀವಿ, ನಿಮ್ಮನ್ನ ಕಡೆಗಣಿಸಿ ಯಾವ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆ DK ಶಿವಕುಮಾರ್ ಅವ್ರನ್ನೇ ಮಾಡ್ತೀವಿ ಅಂತ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಮುಂದೆ ಹೇಳಿಲ್ಲ. ನಾವೇ ಯಾವನ್ನೇ ಆಯ್ಕೆ ಮಾಡೋದಾದ್ರೂ ಕೂಡ ಆಗಲೂ ನಿಮ್ಮ ವಿಶ್ವಾಸವನ್ನು ತೆಗೆದುಕೊಂಡೇ ಮಾಡ್ತೀವಿ ಅನ್ನೋದನ್ನ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆಯೇ ಮುಂದಿನ ಭವಿಷ್ಯ ನಿಂತಿದೆ. ಅದು ಜೂನ್ 8ರ ಒಳಗೆ ತೀರ್ಮಾನಗಳಾಗಬೇಕು. ಜೂನ್ 8ರ ಒಳಗೆ ತೀರ್ಮಾನ ಆಗಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ನ ಬಳಿಯೂ ಆಪ್ಷನ್ಗಳಿಲ್ಲ. ಯಾಕಂದ್ರೆ ರಾಜ್ಯಸಭೆಗೆ ನಾಮಿನೇಷನ್ಗೆ ಜೂನ್ 8 ಕೊನೆ. DK ಶಿವಕುಮಾರ್ ಅಸಮಾಧಾನಕ್ಕೆ ಕಾರಣ ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನ ಖಚಿತಪಡಿಸೋದನ್ನ ಮಾರುತೇಶ್, ಅದೇ DK ಶಿವಕುಮಾರ್, ಯಾಕಂದ್ರೆ ಹೈಕಮಾಂಡ್ ಈಗ ಅಂದ್ರೆ ಜೂನ್ 8ಕ್ಕೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದೇ DK ಶಿವಕುಮಾರ್ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರಬೇಕು. ಯಾಕಂದ್ರೆ ಅವ್ರಿಗೆ ಅನೇಕ ಬಾರಿ ಆಗಿದೆ, ತುತ್ತು ಬಂತು ಅಂದಾಗ ಅದು ತುತ್ತು ಕೈ ತಪ್ಪು ಹೋಗಿರ್ತಕ್ಕಂಥ ಅನೇಕ ಉದಾಹರಣೆಗಳು DK ಶಿವಕುಮಾರ್ಗೂ ಆಗಿವೆ. ಹೌದು, ಈಗ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿ ಹೇಳಬೇಕಾಗಿತ್ತು ಅನ್ನೋದು DK ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇದೆ. ಆಮೇಲೆ ಹೈಕಮಾಂಡ್ ಈಗ ನನಗೆ ಪ್ರಾಮಿಸ್ ಮಾಡಿದ್ರು, ನನಗೆ ಅಧಿಕಾರ ಹಂಚಿಕೆ ಬಹಳ ಸ್ಮೂತ್ ಆಗಿ ಆಗಬೇಕು, ಸಿಎಂ ಅನ್ನ ಕನ್ವಿನ್ಸ್ ಮಾಡುವಂತ ಜವಾಬ್ದಾರಿ ಹೈಕಮಾಂಡ್ನ ಮೇಲೆ ಇದೆ. ಸಿಎಂ ಕನ್ವಿನ್ಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ, ಆದರೆ ಹೈಕಮಾಂಡ್ ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕು.
ಸಿದ್ದರಾಮಯ್ಯ ಒಪ್ಪದೇ ಇದ್ರೆ ಏನು ಅನ್ನೋದಕ್ಕೆ ಹೈಕಮಾಂಡ್ನ ಬಳಿ ಉತ್ತರ ಇಲ್ಲ. ಡಿ ಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯ ಬಿಡಲ್ಲ ಅಂತ ಹೇಳಿದ್ರೆ ಏನು ಅಂತ ಹೈಕಮಾಂಡ್ ಮುಂದೆ ಪ್ರಶ್ನೆ ಇಟ್ಟರು ಕೂಡ ಆ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಈ ತಳಮಳ ಇರ್ತಕ್ಕಂಥದ್ದು CM ಅವರ ಕ್ಯಾರೆಕ್ಟರೇ ಆ ರೀತಿ ಬಂದಿದೆ. ಅವರ ಕ್ಯಾರೆಕ್ಟರ್ ರಾಜಕಾರಣದಲ್ಲಿ ಒಂದು ರೀತಿ ರೆಬೆಲ್ ಕ್ಯಾರೆಕ್ಟರ್. ಯಾವುದನ್ನು ಸಲೀಸಾಗಿ ಒಪ್ಕೊಂಡು ಸಿದ್ದರಾಮಯ್ಯವರು ಸೈಲೆಂಟ್ ಆಗಿರುವಂಥದ್ದಿಲ್ಲ. ಹಾಗಾಗಿ ತಮ್ಮ ಆಪ್ತರ ಜೊತೆಗೆ ಈಗ ಸಭೆ ಮಾಡ್ತಾ ಇದ್ದಾರೆ, ಅಭಿಪ್ರಾಯಗಳನ್ನು ಕೇಳ್ತಾರೆ. ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರ ಮನಸ್ಸಿನಲ್ಲಂತೂ ಬಹಳ ಸ್ಪಷ್ಟವಾಗಿ ಇದೆ, ರಾಜ್ಯಸಭೆಗೆ ಹೋಗೋದು ಬೇಡ ಅನ್ನೋದು ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತು. ಆದರೆ ಬೆಂಬಲಿಗರು ಅದಕ್ಕೆ ಬೆಂಬಲವಾಗಿ ನಿಲ್ತಾರ? ಅವರ ಆಪ್ತ ಸಚಿವರು ಕೂಡ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂಥ ಯಾವುದೇ ನಿರ್ಧಾರಗಳಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಗಟ್ಟಿ ಧ್ವನಿಯಿಂದ ಒಪ್ಕೊಳ್ತಾರ? ಈ ಎಲ್ಲವೂ ಕೂಡ ಆನಂತರದ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕಾಣಿಸ್ತಾ ಇದೆ. ಬಟ್ ಅದರ ಅರ್ಥ ಅಂದರೆ ಕೆ ಸಿ ವೇಣುಗೋಪಾಲ್ ಸತ್ಯ ಹೇಳಿದ್ದಾರೆ ಹೊರಗಡೆ ಬಂದು. ರಾಜ್ಯಸಭೆ ಬಗ್ಗೆನೇ ಚರ್ಚೆ ಆಗಿದೆ, ರಾಜ್ಯಸಭೆ ಬಗ್ಗೆ ಚರ್ಚೆ ಆಗಿದೆ. ಆದರೆ ಅಷ್ಟರ ಮಟ್ಟಿಗೆ ಕೆ ಸಿ ವೇಣುಗೋಪಾಲ್ ಸತ್ಯ ಹೇಳಿದ್ದಾರೆ. ಅಲ್ಲ ರೀ, ನೀವು ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಓಪನ್ ಅಪ್ ಅಂದ್ರೆ ಆಪ್ಷನ್ ಇಟ್ಟಿರುವಂತದ್ದು ಕೂಡ ಸಿದ್ದರಾಮಯ್ಯನವರಿಗೆ. ನೀವು ರಾಜ್ಯಸಭೆಗೆ ಎಂಟ್ರಿ ಆಗ್ತೀರಂದ್ರೆ ಕ್ಲಿಯರ್ ಆದಂಗೆ. ಮಾರುತೇಶ್ ಹೇಳಿದ್ರು ಆಯ್ತು ನಾನು ಕೆಳಗೆ ಇಳಿದ್ರೆ ಮುಂದೇನು ಅಂತ ಕೇಳಿದ್ರಂತೆ. ಇನ್ನು 2 ಬೇರೆ ಬೇರೆ ಮೂಲಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಆಯ್ತಪ್ಪ ನಾನು ಕೆಳಗೆ ಇಳಿಬೇಕಾ, ಓಕೆ, ಬಟ್ ಡಿ ಕೆ ಶಿವಕುಮಾರ್ ಆಗಂಗಿಲ್ಲ ಅಂತೇನಾದರೂ ಸಿದ್ದರಾಮಯ್ಯನವರಂದ್ರೆ? ಅಜಿತ್, ಅದು ನೋಡಿ, ಈಗ ಸಿದ್ದರಾಮಯ್ಯನವರ ಜಾಯಮಾನದಲ್ಲಿ ಮತ್ತು ಈ ಮಾಸ್ ಲೀಡರ್ಸ್ಗಳ ಜಾಯಮಾನದಲ್ಲಿ ಇಷ್ಟು ಸುಲಭವಾಗಿ ಎಲ್ಲವನ್ನು ಅವರು ಬಿಟ್ಟುಕೊಡುವಂಥದ್ದಿಲ್ಲ. ಸೊ ನನಗನ್ಸುತ್ತೆ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬಂದು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್, ಈಗ 2 ದೃಷ್ಟಿಯಿಂದ ಇದನ್ನು ನೋಡ್ಬೋದು. ಹೈಕಮಾಂಡ್ ನೋಡಿ, ನಾವಂತರೂ ಪ್ರಯತ್ನ ಮಾಡ್ತಿದ್ದೀವಿ, ಅವ್ರು ಒಪ್ತಾ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಬೇಸರಕ್ಕೂ ಕೂಡ ಕಾರಣ ಇರ್ಬೋದು. ಎಸ್. ಸೊ ಎಲ್ಲ ರೀತಿಯ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ಗಳು, ಸಾಧ್ಯತೆಗಳು ನಿಶ್ಚಿತವಾಗಿರ್ತವೆ. ಡಿ ಕೆ ಶಿವಕುಮಾರರ ಫ್ರಸ್ಟ್ರೇಷನ್ ಯಾಕೆ ಅರ್ಥ ಆಗ್ತಿದೆ ಅಂತಂದರೆ, ನೀವು ಇಲ್ಲಿಂದ ಸೀದಾ ತೆಗೆದುಕೊಂಡು ಹೋಗ್ಬೇಕಲ್ಲ ಮುಂದಿನ ಹಂತದವರೆಗೆ. ಹೌದು ಹೌದು, ಸರಿಯಾಗಿ ಆಗುತ್ತೋ ಇಲ್ವೋ ಅವ್ರದ್ದು ಹಳೇದೆಲ್ಲ ಅವ್ರಿಗೆ ನೆನಪು ಬರ್ತಾ ಇರ್ಬೋದಲ್ಲ. ಕರೆಕ್ಟ್. ಹಿಂಗೆ ಮಾಡಿ ಸಿದ್ದರಾಮಯ್ಯನವರು ಅವಕಾಶ ಕೊಟ್ಟ ತಕ್ಷಣ ಇನ್ನೊಂದೇನೋ ಫುಟ್ಬಾಲ್ ಆಡ್ತಾರೆ, ಹಾಕಿ ಆಡ್ತಾರೋ, ಚೆಸ್ ಆಡ್ತಾರೋ. ಎಸ್. ಹಿಂದೆ 2016ರಲ್ಲಿ ಆಡಿದ್ರು, 2023ರಲ್ಲಿ ಆಡಿದ್ರು. ಅದನ್ನ ಮಾಡಿಬಿಟ್ರೆ ಅನ್ನುವ ಆತಂಕ ಕೂಡ ಡಿ ಕೆ ಶಿವಕುಮಾರ್ಗೆ ಇರಬಹುದು. ಎಸ್. ಬಟ್ ನನಗನ್ಸುತ್ತೆ ಇದರಲ್ಲಿ ಇನ್ನೊಂದು ಪೇಚು ಇದೆ ಏನೋ ಗೊತ್ತಿಲ್ಲ. ಅಜಿತ್, ರಾಜ್ಯಸಭೆಗೆ ನೀವು ಹೋಗ್ತೀರಾ ಅಂತ ಕೇಳಿದ್ದಾರೆ ಅಂತ ಈಗ ರಿಪೋರ್ಟರ್ಸ್ಗಳು ಹೇಳ್ತಾ ಇರೋದು, ಬೇರೆ ಬೇರೆ ಚಾನಲ್ಗಳಲ್ಲೂ ಅದು ಬರ್ತಾ ಇದೆ. ಬಟ್ ನಿಮಗೇ ಮಾಡ್ತೀವಿ ಅಂತ ಎಲ್ಲವರು ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಓಕೆ, ಸಿದ್ದರಾಮಯ್ಯ ಇದು ಫಸ್ಟ್ ಸಿದ್ದರಾಮಯ್ಯನವ್ರದ್ದು ನಾನೇ ಮುಖ್ಯಮಂತ್ರಿ ಆಗಬೇಕು. 2ನೇ ಆಪ್ಷನ್ ಅವರು ಬೆಂಬಲಿಗರು ಪದೇ ಪದೇ ಹೇಳ್ತಾರಲ್ಲ, ಅವ್ರು ಆಗಬೇಕು, ಇವ್ರು ಆಗಬೇಕು. ಹೌದು. ಇದು ಯಡಿಯೂರಪ್ಪನವ್ರ ರೀತಿ ಆದರೆ ಗೊತ್ತಿಲ್ಲ. ಅಂದರೆ ನೋಡಿ, ಈಗ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕೊನೆಯ ಕ್ಷಣದವರೆಗೂ ಅವ್ರು ಬ್ಯಾಟ್ ಬೀಸ್ತಾರೆ. ಏನ್ರಿ ಆನಂದ್, ಅವರು ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್ ವಿ ಹ್ಯಾವ್ ಸೀನ್ ಇನ್ ಕರ್ನಾಟಕ. ಅವ್ರು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅವ್ರು ಸಿಕ್ಸರ್ ಹೊಡೆದು ಉಳ್ಕೊಂಡಿದ್ದಾರೆ. ಹೀಗಾಗಿ ಕೊನೆಯ ಹಂತದವರೆಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನು, ಯಾಕಂದರೆ ಹೈಕಮಾಂಡ್ ಇಷ್ಟು ವೀಕ್ ಇದೆ ಅಜಿತ್. ಹೌದು. ಹೈಕಮಾಂಡ್ ಆನ್ ದ ಗುಡ್ ವಿಲ್ ಕನ್ವಿನ್ಸ್ ಮಾಡಬೇಕೇ ಹೊರತು ಡಿಕ್ಟೇಟ್ ಮಾಡಿ ನಾವು ಕನ್ವಿನ್ಸ್ ಮಾಡ್ತೀವಿ ಅನ್ನೋ ಸ್ಥಿತಿಯಲ್ಲಿಲ್ಲ. ಅವ್ರದ್ದು ಸಿದ್ದರಾಮಯ್ಯನವರು ಒಪ್ಪಬಹುದಾದ ಅಂಶ ನನಗನ್ಸುತ್ತೆ, ಸೋನಿಯಾ ಗಾಂಧಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಜಿ हमने एक निर्णय लिया है ಅಥವಾ ನಾವು ವಿ ಹ್ಯಾವ್ ಟೇಕನ್ ಎ ಡಿಸಿಷನ್ ಅನ್ನೋದು ಹೇಳಿದರೆ ಬಿಕಾಸ್ ಆಫ್ ಸೋನಿಯಾ ಗಾಂಧಿ ಅವರು ಒಪ್ಪಬಹುದು. ಬಿಕಾಸ್ ಸೋನಿಯಾ ಗಾಂಧಿ ಹ್ಯಾಸ್ ಗಿವನ್ ಹಿಮ್ ಅ ಲೀಸ್ ಆಫ್ ಲೈಫ್, ಎಸ್, ಪೊಲಿಟಿಕಲ್ ಲೈಫ್. ಕರೆಕ್ಟ್. ಇಲ್ಲ JDSನಿಂದ ಹೊರಗಡೆ ಬಂದು ಸಿದ್ದರಾಮಯ್ಯನವರು ABPJD ಕಟ್ಕೊಂಡಾಗ ಅದು ಅಂದರೆ ಏನು ಮುಖ್ಯಮಂತ್ರಿ ಆಗುವ ಕನಸು ಅವ್ರು ಕಾಣ್ತಿರಲಿಲ್ಲ. ಹಾಗಿರುವಾಗ ಅವರನ್ನು ನೇರವಾಗಿ ರಾಷ್ಟ್ರೀಯ ಪಕ್ಷಕ್ಕೆ ತಂದು ವಿರೋಧ ಪಕ್ಷದ ನಾಯಕರನ್ನು ಮಾಡಿ 2 ಬಾರಿ ಮುಖ್ಯಮಂತ್ರಿಗೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಲ್ಲಿ ಕರೆಸ್ಕೊಂಡು ಮುಖ್ಯಮಂತ್ರಿ ಮಾಡಿದ ಒಂದು ಗ್ರ್ಯಾಟಿಟ್ಯೂಡ್ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಮೇಲೆ, ಗಾಂಧಿ ಕುಟುಂಬದ ಮೇಲೆ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ನಿಶ್ಚಿತವಾಗಿದೆ. ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಆ ಗ್ರ್ಯಾಟಿಟ್ಯೂಡನ್ನು ತೋರ್ಪಡಿಸ್ತಾರಾ ಇಲ್ವಾ, ಇವೆಲ್ಲವೂ ಕೂಡ ಚರ್ಚೆಯ ಭಾಗಗಳೇ. ನನಗನ್ಸುತ್ತೆ ವಾಪಸ್ ಅವರು ಬೆಂಗಳೂರಿಗೆ ಬಂದ ಮೇಲೆ ಏನಾಗುತ್ತೆ, ನಿತೀಶ್ ಕುಮಾರ್ ರೀತಿ ಆಗತ್ತಾ? ಎಸ್, ಉದಾಹರಣೆ ಇದೆ ನಮ್ಮ ಎದುರಿಗೊಂದು. ನಿತೀಶ್ ಕುಮಾರನ್ನು ಕೆಳಗಿಳಿಸುವಾಗ ಇದೇ ರೀತಿ BJP ಇದನ್ನು ಮಾಡ್ತಾರೆ. ಎಸ್. ಹೀಗಾಗಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಹಾರ್ಸಸ್ ಮೌತಿಂದ ಕೇಳೋ ತನಕ ಆ ಕಡೆ ಹಿಂಗಾಗಿದೆ, ಈ ಕಡೆ ಹಿಂಗಾಗಿದೆ ಅಂತಕ್ಕಂಥ ಚರ್ಚೆಗಳೇ ನಡೀತಿವೆ ಹೊರತು ಒಂದು ಸ್ಪಷ್ಟತೆ ಇಲ್ಲ. ಬಟ್
ನನಗನ್ಸುತ್ತೆ ರಾಜ್ಯಸಭಾ ಚುನಾವಣೆ ಇಸ್ ಕ್ರೂಷಿಯಲ್. ನಾವು ಹಿಂದೂ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ರಾಜ್ಯಸಭಾ ಚುನಾವಣೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವಷ್ಟು ಸುಲಭವಾಗಿ ನಡೆಯೋ ಚುನಾವಣೆ ಅಲ್ಲ ಅದು. 6-6.5 ಗಂಟೆಗಳ ಕಾಲ AICC ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಎದುರಿಗೆ ರಾಜ್ಯಸಭೆಗೆ ಹೋಗುವ ಪ್ರಸ್ತಾಪವನ್ನು ದೆಹಲಿ ವರಿಷ್ಠರು ಮಾಡಿದ್ದಾರೆ ಅನ್ನುವ ಸುದ್ದಿ ಎಲ್ಲ ಮೂಲಗಳಿಂದಲೂ ಬರ್ತಾ ಇದೆ. ಎಲ್ಲ ಮೂಲಗಳಿಂದಲೂ ಇದೇ ಸುದ್ದಿ ಬರ್ತಾ ಇರೋದು. ಆನಂದ್, ಸಹಜವಾಗಿ ಸಿದ್ದರಾಮಯ್ಯನವರ ಪ್ರಶ್ನೆ, ತಮ್ಮ ಸುತ್ತಲೂ ಇರುವವರ ಕತೆ ಏನೇನು ಅಂತ. ಎಸ್, ಒಂದೊಮ್ಮೆನಾದರೂ ಕೂಡ ಈ ರೀತಿಯಾಗಿರುವಂಥ ಆಫರ್ ಒಪ್ಕೊಂಡದ್ದೇ ಆದರೆ ನಿಜವಾಗ್ಲೂ ಸಮಸ್ಯೆ ಪರಿಹಾರ ಆಗಬೇಕು. ಆದರೆ ಸಿದ್ದರಾಮಯ್ಯನವರು ಅದನ್ನು ಒಪ್ಕೊಳ್ಳೋ ಸಾಧ್ಯತೆಗಳು ತೀರಾ ಕಡಿಮೆ. ಅವರು ಈ ಹಿಂದೆಯೂ ಕೂಡ ಈ ರೀತಿಯಾಗಿರೋ ಪ್ರಸ್ತಾಪಗಳ ಬಗ್ಗೆ ಅನೌಪಚಾರಿಕ ಚರ್ಚೆ ಮಾಡಿದಾಗಲೂ ಕೂಡ ರಾಷ್ಟ್ರ ರಾಜಕಾರಣ ನಾನು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ರಾಜ್ಯದಲ್ಲೇ ಇರ್ತೀನಿ ಅಂತಕ್ಕಂಥ. ಅವರು ತಮಾಷೆಯಾಗಿ ನನಗೆ ಹಿಂದಿ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಅದೊಂದು ಸಬ್ಜೆಕ್ಟ್ ಅಲ್ಲ. ಆದರೂ ಕೂಡ ಅವರಿಗೆ ಅವರನ್ನು ಭಾಳ ಹತ್ತಿರದಿಂದ ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಅದರ ಒತ್ತಾಯಪೂರ್ವಕ ಕಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದೇ ಆದರೆ ನಿಶ್ಚಯವಾಗದಲ್ಲಿ ಯಶಸ್ವಿ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ಅವರು ದೆಹಲಿಯಿಂದ ವಾಪಸ್ ಆಗ್ತಾರೆ, ಆಪ್ತರ ಜೊತೆ ಚರ್ಚೆಯನ್ನು ಮಾಡ್ತಾರೆ, ಕೆಲವೊಂದು ಏನು ಪ್ಲ್ಯಾನ್ ಮಾಡಬೇಕು ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಹೈಕಮಾಂಡ್ಗೆ ತಿಳಿಸಬೇಕಾಗಿರೋ ಸಬ್ಜೆಕ್ಟನ್ನು ತಿಳಿಸ್ತಾರೆ. ಭಾಳ ಸ್ಪಷ್ಟವಾಗದೆ ಜೂನ್ 8 ಒಳಗಡೆ ತೀರ್ಮಾನ ತೆಗೆದುಕೊಳ್ಬೇಕು. 8 ಒಳಗಡೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜವಾದ ಕುತೂಹಲ ಇದ್ದೇ ಇದೆ. ಅವರು ಬೆಂಗಳೂರಿಗೆ ಬಂದ ನಂತರ ಆಪ್ತ ಚರ್ಚೆ ಮಾಡಿದ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಕಾದು ನೋಡುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಆದರೆ ಒಂದಂತೂ ಸ್ಪಷ್ಟ, ಮಗನಿಗೆ DCM ಸಚಿವ ಸ್ಥಾನ, ಇವರಿಗೆ ರಾಜ್ಯಸಭಾ ಮತ್ತು ಇವರ ಪಾಳಯದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತ ಹುದ್ದೆಗಳು, ಇವೆಲ್ಲ ರೀತಿಯ ಚರ್ಚೆಗಳು ಆಗಿದ್ದರೂ ಕೂಡ ಮುಖ್ಯಮಂತ್ರಿಗಳು ಅಂತಿಮವಾಗಿ ಸ್ಥಾನವನ್ನು ಬಿಟ್ಟುಕೊಳ್ಳಿಕ್ಕೆ ಎಷ್ಟು ಆಸಕ್ತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಕುತೂಹಲ ಕಾರಣವಾಗುತ್ತೆ. ಯಾಕಂದರೆ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವಾಗ DK ಶಿವಕುಮಾರ್ ಏನು ಮಾಡ್ತಾರೆ? ಎಸ್, ನಿಶ್ಚಯವಾಗಿ ಕೂಡ ನಾನು ಈಗಾಗಲೇ ಹೇಳಿದಾಗ DK ಶಿವಕುಮಾರ್ ಕೂಡ ಒಂದು ಕಠಿಣವಾಗಿರ್ತ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಏನಾಗಿರ್ಬೋದು ಕಠಿಣ ತೀರ್ಮಾನ ಅಂದರೆ? ಎಸ್, ಯಾಕೆಂತಂದರೆ ಅವರು ಹೈಕಮಾಂಡ್ ಹೇಳಿರ್ತಕ್ಕಂಥ ಕೇಳ್ಕೊಂಡು ಸುಮ್ಮನೆ ಇರಬೇಕು. ಈಗ ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತು ಹೇಳ್ತಾರೆ, 2028ಗೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು. ಅರ್ಥ ಅವರು ಒಂದು ಸಾಂದರ್ಭಿಕವಾಗಿ ಹೇಳಿರ್ಬೋದು ಅಥವಾ ಅವರ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳು ಇರ್ಬೋದು. ಆದರೆ ಅವರು ಸಹಜವಾಗಿ ಹೈಕಮಾಂಡ್ ಹೇಳಿದ ತೀರ್ಮಾನವನ್ನು ಪಾಲನೆ ಮಾಡಬೇಕು. ಇಲ್ಲಾದರೆ ಅವರು ರೆಬಲ್ ತೀರ್ಮಾನಗಳು ತೆಗೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಈ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ DK ಶಿವಕುಮಾರ್ ಹಿಂದೆ ಅತ್ಯಂತ ದೊಡ್ಡ ಪಡೆ ಇರಬೇಕಾಗತ್ತೆ. ಅವರು ಆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ಯಾವುದಾದ್ರು ಬಾಹ್ಯ ಶಕ್ತಿ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗುತ್ತೆ. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. SM ಕೃಷ್ಣ ಅಂತ ಅತ್ಯಂತ ಪ್ರತಿಭಾವಂತ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಪ್ರಧಾನಮಂತ್ರಿ ಹುದ್ದೆಯನ್ನು ಹೊರತುಪಡಿಸಿ ಮತ್ತೆಲ್ಲ ಹುದ್ದೆಗಳಿಂದ ಕಾಂಗ್ರೆಸ್ ಅನುಭವಿಸತಕ್ಕ SM ಕೃಷ್ಣ BJPಗೆ ಹೋಗಿದ್ದರು. ಹಾಗಾಗಿ ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. DK ಶಿವಕುಮಾರ್ ಅವರ ಈ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸಿದ್ದರಾಮಯ್ಯ ರೆಬೆಲ್ ಆಗ್ತಾರಾ? ಐ ಡೋಂಟ್ ಥಿಂಕ್ ಸೊ. ಅಂದರೆ ಅವ್ರಿಗೆ ಈ ರೀತಿ ಯಡಿಯೂರಪ್ಪನವ್ರ ಹಿಂದೆ ರೆಬೆಲ್ ಆದಾಗ ಯಡಿಯೂರಪ್ಪನವ್ರಿಗೊಂದು ಪೊಲಿಟಿಕಲ್ 2011ರಲ್ಲಿ ಕೆಳಗಿಳಿ ಅಂತ ಹೇಳಿದಾಗ ಅವರು KJP ಸ್ಥಾಪನೆ ಮಾಡಿದರು. 21ರಲ್ಲಿ ಕೆಳಗಿಳಿ ಅಂತ ಹೇಳಿದಾಗ ಅವರೇನು ಬೇರೆ ಪಕ್ಷ ಸ್ಥಾಪನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಪೊಲಿಟಿಕಲ್ ಲೈಫ್ನಲ್ಲಿ ಎಲ್ಲವೂ ನಿಶ್ಚಿತವಾಗಿ ಸಿಕ್ಕಿದೆ. ಬಟ್ ಪ್ರತಿಯೊಬ್ಬ ರಾಜಕೀಯ ಆ ಮಹತ್ವಾಕಾಂಕ್ಷೆ ಇಲ್ಲದೇ ಇದ್ದರೆ ನೀವು ರಾಜಕಾರಣಿ ಆಗಲಿಕ್ಕೆ ಆಗಲ್ಲ. ಹೌದು, ಎಷ್ಟು ದಿನ ಸಾಧ್ಯ ಇದೆ ಅಷ್ಟು ದಿನ ನಾನು ಮುಂದುವರಿಬೇಕಪ್ಪ ಅಂತ ಹೇಳೋದೇನು ಪೊಲಿಟಿಕಲಿ ತಪ್ಪಲ್ಲ. ಮತ್ತು ಸ್ಟೆಪ್ ಡೌನ್ ಇಸ್ ನಾಟ್ ವೆರಿ ಈಸಿ ಡಿಸಿಷನ್ ಟು ಟೇಕ್ ಆಫ್ಟರ್ ಸೋ ಕರೆಕ್ಟ್ ಪೊಲಿಟಿಕಲ್ ಜರ್ನಿ ದೊಡ್ಡ ಮಟ್ಟದಲ್ಲಿ ಆದಮೇಲೆ ನೀವು ಸ್ಟೆಪ್ ಡೌನ್ ಮಾಡಿಬಿಡ್ತೀನಿ ಅಂತಕ್ಕಂಥದ್ದನ್ನು ಹೇಳೋದು ಸುಲಭ ಅಲ್ಲ. ಹೀಗಾಗಿ ಹೈಕಮಾಂಡ್ ಕೂಡ ಒಂದು ಗ್ರೇಸ್ಫುಲ್ ಅಂತಕ್ಕಂಥದ್ದು ಯೋಚನೆ ಮಾಡಿರುತ್ತೆ. ಗೊತ್ತಿಲ್ಲ, ಈಗ ಬಿಹಾರ್ ಮಾಡೆಲನ್ನು ಅಳವಡಿಕೆ ಮಾಡಿದರೆ ಅದು ಹೆಚ್ಚು ಗ್ರೇಸ್ಫುಲ್ ಅಂತ ಹೈಕಮಾಂಡ್ಗೆ ಅನ್ನಿಸ್ತಿದೆಯಾ? ಬಟ್ ಸಿದ್ದರಾಮಯ್ಯನವರ ಪಾಳಯದಲ್ಲಿ ಗಂಭೀರ ಚರ್ಚೆಗಳು ಮಾತ್ರ ಜಾರ್ಜ್ ನಿವಾಸದಲ್ಲಿ ನಡೆದಿವೆ. ಎಸ್, ಗಂಭೀರ ಚರ್ಚೆಗಳು ಹೇಳಿರ್ತಾರೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾತಾಡಿದ್ರು ನನ್ನ ಜೊತೆಗೆ ಅಂತ. ಈಗ ಮಿನಿಸ್ಟರ್ಸ್ ನೋಡಿ, ನನಗನ್ಸುತ್ತೆ ಅಜಿತ್, ಸಿದ್ದರಾಮಯ್ಯನವರು ಯಾವತ್ತೂ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ರೆಬೆಲ್ ಆಗಿ ಅವರು ತುಂಬ ಏನೋ ಪೊಲಿಟಿಕಲಿ ಏನೋ ಮಾಡಬೇಕಿದೆ ಅನ್ನೋ ಸ್ಥಿತಿಯಲ್ಲಿಲ್ಲ. ಆದರೆ ತನ್ನ ಎಲ್ಲ ಸೂತ್ರಗಳನ್ನು DK ಶಿವಕುಮಾರ್ ಕೈಯಲ್ಲಿ ಕೊಟ್ಬಿಡ್ತೀನಿ ಅನ್ನುವ ಜಾಯಮಾನನು ಸಿದ್ದರಾಮಯ್ಯನವ್ರದ್ದಲ್ಲ. ಹೀಗಿರುವಾಗ ನಿಶ್ಚಿತವಾಗಿ ಹೈಕಮಾಂಡ್ ಇದನ್ನು ಹೈಕಮಾಂಡ್ ಏನಾಗಬೇಕು ಅಂತ ಬಯಸ್ತಾ ಇದೆಯೋ ಅದು ನನ್ನ ಟರ್ಮ್ಸಲ್ಲಿ ಆಗಲಿ ಅಂತ ಸಿದ್ದರಾಮಯ್ಯನವರು ಬಯಸ್ತಾರೆ. ಈಗ ಹೈಕಮಾಂಡ್ ಕೂಡ 6 ತಿಂಗಳು ವೇಟ್ ಮಾಡಿದ್ಯಾಕೆ? ನಾವೇನು ಬ್ಲಾಂಕೆಟ್ ಆಗಿ DK ಶಿವಕುಮಾರ್ ಜೊತೆಗಿಲ್ಲ, ನಾವು ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಕೂಡ ಅವರು 6 ತಿಂಗಳು ವಿಳಂಬ ಮಾಡಿ ತೋರಿಸಿದ್ರು. ಎಸ್, ಇಲ್ಲಾಂದರೆ ಏನಾಗಿತ್ತು ನಿಮ್ಗೆ ನೆನಪಿದ್ರೆ, IPLನ ಕಾಲ್ ತುಳಿತದಿಂದ ಹಿಡಿದು ಎಲ್ಲ ನಿರ್ಣಯಗಳು DK ಶಿವಕುಮಾರ್ ಪರವಾಗಿತ್ತು. ಹೌದು,
ಏಕಾಏಕಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ಗೆ ಅಪಾಯಿಂಟ್ಮೆಂಟ್ ಕೊಡದೇ ಇದ್ದಾಗ ಎಲ್ರಿಗೂ ಗೊತ್ತಾಯಿತು, ಓ ಹೈಕಮಾಂಡ್ ಇಸ್ ನಾಟ್ ಫುಲ್ಲಿ ವಿತ್ ಡಿ ಕೆ ಶಿವಕುಮಾರ್. ಅದನ್ನು 6 ತಿಂಗಳೇ ಎಳೆದುಕೊಂಡು ಬಂದರು. ಎಸ್. ಮುಂಬರುವ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಹೈಕಮಾಂಡ್ ಮುಂದೆ 28ರ ಚುನಾವಣೆ ಇದೆ. ನಾನು ನಿಮಗೆ ಬೆಳಗ್ಗೆನೂ ಹೇಳಿದೆ, ಎಲ್ಲ ಶಾಸಕರು ಸಚಿವರನ್ನು ಕರೆದುಕೊಂಡು ಮುಖ್ಯಮಂತ್ರಿ ಹೋಗಿದ್ದಾರೆ ಅಂತಂದರೆ ಅದು ಬೆಂಬಲಕ್ಕೆ ಅಂತ ತಿಳ್ಕೊಬೇಡಿ, ಅದು ಹೈಕಮಾಂಡ್ನ ವೇ ಆಫ್ ಕರೆಕ್ಟ್ ಎಕ್ಸಿಕ್ಯೂಷನ್ ಕೂಡ ಇರುತ್ತದು. ಹೀಗಾಗಿ ಏನಾಗತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ, ವಾಪಸ್ ಸಿದ್ದರಾಮಯ್ಯನವರು ಇವೆಲ್ಲ ಸುದ್ದಿಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪತ್ರಕರ್ತರವರೆಗೆ ಏನು ಹರಿದು ಬರ್ತಾ ಇವೆ, ಇವೆಲ್ಲವೂ ಸುದ್ದಿಗಳು ಪರ್ಫೆಕ್ಟ್ ಆಗಿದ್ದರೆ ಸಿದ್ದರಾಮಯ್ಯನವರು ಹೌ ಹಿ ವಿಲ್ ರಿವರ್ಟ್ ಬ್ಯಾಕ್ ಟು ದ ಹೈಕಮಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಎಸ್. ಬೇರೆ ಏನಾದರೂ ಯೋಚನೆ ಮಾಡ್ತಾರಾ? ಇಲ್ಲಪ್ಪ ನಾನು ಶಾಸಕಾಂಗ ಪಕ್ಷದ ಬಲಾಬಲದ ಪರೀಕ್ಷೆಗೆ ಸಿದ್ದಿದ್ದೀನಿ, ಡಿ ಕೆ ಶಿವಕುಮಾರನ ಮಾತ್ರ ಮುಖ್ಯಮಂತ್ರಿ ಮಾಡಲಿಕ್ಕೆ ಕೊಡಲ್ಲ ಅನ್ನುವವರೆಗಿನ ಹಠಕ್ಕೆ ಅವ್ರು ಹೋಗ್ತಾರ? ವಿ ಡೋಂಟ್ ನೋ. ನಾವೀಗ ಇಲ್ಲೇ ಕುಳಿತುಕೊಂಡು ಎಲ್ಲವನ್ನ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಲೆಟ್ಸ್ ವೇಟ್. 2 ರಿಂದ 3 ದಿನದಲ್ಲಿ ಸಿದ್ದರಾಮಯ್ಯನವರು ಏನು ರಿವರ್ಟ್ ಬ್ಯಾಕ್ ಮಾಡ್ತಾರೆ ನನಗನ್ಸುತ್ತೆ ಅದೇನು ಜೂನ್ 8ಕ್ಕೆ ಡಿಸೈಡ್ ಆಗಲ್ಲ. ಮೊದಲೇ ಡಿಸೈಡ್ ಆಗಿ 2-3-4 ಡೇಸಲ್ಲಿ ಸಿದ್ದರಾಮಯ್ಯನವರು ಏನು ರಿವರ್ಟ್ ಬ್ಯಾಕ್ ಮಾಡ್ತಾರೆ ಅನ್ನೋದು, ಎಸ್, ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಎಸ್. ಮಂಜು, ಮಾರುತೇಶ್, ಧನ್ಯವಾದ. ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.